ಎದ್ದೀರಲ್ಲ? ಓಕೆ. ಎಲ್ಲ ಸ್ನಾನ ಮಾಡಿದ್ರಿ? ದಾಟ್ ಕೊಡಿ. ಸ್ನಾನ ಮಾಡಿದ್ರೆ ಕೊಡಿ. ಸ್ನಾನ ಮಾಡಿದ್ರಲ್ಲ, ಆಟ ಕೊಡಿ, ಹಾಟ್ ಕೊಡಿ. ಸರಿ, ಸ್ನಾನ ಮಾಡಿದ್ರೆ ಕೊಡಿ. ಕೊಡಕ್ ಹೋಗ್ಬೇಡಿ, ಬೇಜಾರ್ ಮಾಡ್ಕೊಳ್ಳುತ್ತೆ ಆಟ. ಓಕೆ ಓಕೆ ರೈಟ್. ಎಲ್ಲ ಎದ್ದೀರಾ? ಒಂದು ಆಟ್ ಕೊಡಿ. ಎದ್ದಿದ್ರೆ ಕೊಡಿ, ಇಲ್ಲ ಕೊಡಕ್ ಹೋಗ್ಬೇಡಿ. ಎದ್ದೀರಂದ್ರೆ ಆಟ್ ಕೊಡಿ. ಓಕೆ ಸರಿ, ಕೆಂಪು ಕಾಣಬೇಕು. ಓಕೆ ರೈಟ್. ಯಾರು ಎಕ್ಸರ್ಸೈಸ್ ಮಾಡಿದ್ರಿ ಬೆಳಗ್ಗೆ? ಒಂದು ಆಟ್ ಕೊಡಿ. ಎಕ್ಸರ್ಸೈಸ್ ಮಾಡಿದ್ರೆ ಕೊಡಿ, ಇಲ್ಲ ಕೊಡಕ್ ಹೋಗ್ಬೇಡಿ. ಓಕೆ ಸರಿ. ಯಾರ ಖುಷಿಯಾಗಿದ್ದೀರಿ? ಖುಷಿಯಾಗಿದ್ರೆ ಕೊಡಿ. ಎಲ್ಲ ಆಡ್ ಕೊಡಿದ್ರೆ ಯಾಕೆ ಕೊಡ್ತಾರ ಸರ್? ಅದೇನ್ ನನಗೆ ಸಾಕಾಗ್ಬಿಟ್ಟಿದೆ ಅಂತ ಎಷ್ಟು ಜನ ಅನ್ಸುತ್ತೆ? ಹಾಡ್ ಕೊಡೋಕೆ ಕಷ್ಟ, ಕಾಸು ಕೇಳಿದ್ರೆ ಕಷ್ಟ ಇರೋದು, ಯೋಚನೆ ಮಾಡಿ. ಬೇರೆ ಹಾಟ್ ಅಲ್ಲಿ ಅದು ಕೊಡಕ್ಕೆ ಕಷ್ಟ ಆಗಿರುತ್ತೆ ತುಂಬಾ ಜನಕ್ಕೆ. ಅದೇನಪ್ಪ ಹಾಡ್ ಕೊಡೋದು ಬೆಳಗ್ಗೆ ಕೇಳ್ತಾರೆ ಇವ್ರು. ಅಯ್ಯೋ, ನಮ್ಗೆ ಮಾಡಕ್ ಕೆಲಸ ಹಂಗೆ. ಹಾಗೆ ಇರ್ಲಿ, ಇದೇನದ ಹಂಗೆ, ಏನು ಮಾಡಕ್ ಬರಂಗಿಲ್ಲ. ಆರ್ ಯು ರೆಡಿ? ರಕ್ಸೋನಾ ಸೋಪ್ ಆಸೆ ಇವಾಗಿನ. ಓಕೆ ಓಕೆ, ರಕ್ಸೋನಾ ಕರಿ. ರೆಡಿನಾ? ರೆಡಿ. 1 2 3 ಥ್ಯಾಂಕ್ ಯು ಸರ್. ಇದೇನ್ ಕೆಲ್ಸನೇ ಇದು. ಮೇಡಮ್, ಕಷ್ಟ ಬರುತ್ತೆ ಮನುಷ್ಯನ, ಸಾಮಾನ್ಯ. ಅಜಯ್ ಹ್ಯಾಂಡ್ಲಿ ಮಾಡ್ತಾನೆ. ಓಕೆ, ಇವತ್ತು 78 ಇದಿರಿ ನೀವು. ಸ್ವಾತಂತ್ರ್ಯ ಬಂದಲ್ಲ 78 ಇದ್ರಿ. ಆಮೇಲೆ ಹೇಳ್ತೀನಿ ಏನಂತ. ಅದಕ್ಕಿಂತ ಮುಂಚೆ ಇವತ್ತು ಯಾರ್ಯಾರು ಒಳ್ಳೆಯರಾಗಿರಿ? ಹೋದ್ವಾರ ಒಳ್ಳೆಯರಾಗ, ಈ ವಾರ ಒಳ್ಳೆಯರಾದ್ರೆ ನೆಕ್ಸ್ಟ್ ವಾರ ರೆಕಗ್ನೇಷನ್ ಮಾಡ್ತಾರೆ ನಿಮ್ಗೆ. ಒಳ್ಳೆಯರಂದ್ರೆ ಏನು ಅಂತ ಹೆಚ್ಚು ಜನಕ್ಕೆ ಡೌಟ್ ಇದೆ. ಸರ್ ಒಳ್ಳೆಯರಂದ್ರೆ ಏನು ಸರ್? ನಂಗೆ ಗೊತ್ತಾಗೋದು ನನಗಿದೆ. ಬಟ್ ಹೆಚ್ಚು ಜನಕ್ಕೆ ಗೊತ್ತು ಒಳ್ಳೆಯರಂದ್ರೆ ಈಗ ಅದೇನ ಸರ್. ನಮ್ಗೆ ಶಬ್ದ ಹೇಳಿಕೊಟ್ಲ ಸರ್. ನೀವು ಒಳ್ಳೆಯ ಕೆಟ್ಟರ ಬಗ್ಗೆ ಮಾತಾಡಕ್ ಕೂಡ ಗೊತ್ತೇ ಇಲ್ಲ ಅವೆಲ್ಲ. ನಮ್ಗೆ ಒಳ್ಳೆಯರೇ ಕೆಟ್ಟರ ಅಷ್ಟೇ. ನಮ್ಗೆಲ್ಲ ಒಳ್ಳೆಯರ ನಾವು ಹಂಗೆ. ಓಕೆ ಇರ್ಲಿ. ಅಜಯ್ ಸರ್ ಕಂಟಿನ್ಯೂ ಮಾಡಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸೂಪರ್. ಎಲ್ರು ರೆಡಿ ಇದ್ದೀರಾ? ಎಲ್ರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳು. ಯಾರೆಲ್ಲ ಥೀಮ್ ಅಲ್ಲಿ ಇದ್ದೀರಾ, ಯಾರೆಲ್ಲ ಕೇಸರಿ ಬಿಳಿ ಹೆಸರು ಬಾವುಟ ಹಾಕೊಂಡು ಫ್ಲಾಗ್ ಹಾಕೊಂಡು ಯಾರೆಲ್ಲ ಫ್ಲಾಗ್ ಹಾಕೊಂಡಿದ್ದೀರಾ, ಶಾಲ್ ಹಾಕೊಂಡಿದ್ದೀರಾ, ಎಲ್ರು ನಾಟ್ಕೊಡ್ಬೋದಾ? ಥ್ಯಾಂಕ್ ಯು. ಎಲ್ರು ಅಫ್ರೆಶ್ ಚೇರ್ಸ್ ಮಾಡಿದ್ರಾ? ಅಫ್ರೆಶ್ ಚೇರ್ಸ್ ಮಾಡಿದ ಆಯ್ತು. ಯಾರೆಲ್ಲ ಚೇರ್ಸ್ ಮಾಡಿದ್ರು ಕುಡಿತಾ ಇದೀನಿ ಸಿಪ್ಪು. ಯಾರೆಲ್ಲ ಚೇರ್ಸ್ ಮಾಡಿಲ್ಲ ಅಫ್ರೆಶ್ ರೆಡಿ ಮಾಡ್ಕೊಂಡ್ಬಿಡಿ. 77ನೇ ಸರ್, 77 ಇದು. ಓಕೆ, 77ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಯಾರೆಲ್ಲ ಈ ಥೀಮ್ ಅಲ್ಲಿ ಇದ್ರು ಎಲ್ಲ ಒಂದ್ ಕಡೆ ರೈಸನ್ ಮಾಡಿ, ಆಮೇಲೆ ಸಾರ್ ಹೇಳ್ತಾರೆ. ಹಾಗೆ ನಾವೇನ್ ಮಾಡಿದ್ರು ಕೂಡ ಯಾವ್ದೇ ಥೀಮ್ ನಾವು ಆಚರಣೆ ಮಾಡಿದ್ರು ಕೂಡ ಬಟ್ ಅಫ್ರೆಶ್ ಇರ್ಬೇಕು ನಮ್ ಕೈಲಿ. ಓಕೆನಾ? ಎಲ್ರು ಅಫ್ರೆಶ್ ಕುಡಿತಾ ಇರಿ. ಅದಾದ್ಮೇಲೆ ಇನ್ನು ಯಾರೋ ಬರ್ಲಿಕ್ಕಿದ್ರೆ ಜಾಯಿನ್ ಮಾಡಿಸಿ. ಮತ್ತೆ ಅನ್ಕೊಂಡಿರ್ತಾರೆ ರಜೆ ಇದೆ ಇವತ್ತು, ಇದು ಕೂಡ ರಜೆ ಇರ್ಬಿಡ ಅಂತ. ಬಟ್ ಏನ್ ರಜೆ ಇದ್ರು ಕೂಡ ಇದು ರಜೆ ಇರಲ್ಲ. ಯಾಕಂದ್ರೆ ಇದು ಹೊಟ್ಟೆ ಕೊಡ್ತಕ್ಕಂಥ ಫುಡ್. ಏನ ಸ್ಕೂಲ್ ರಜೆ ಇರ್ಬೋದು, ಕಾಲೇಜ್ ರಜೆ ಇರ್ಬೋದು, ಆಫೀಸ್ ರಜೆ ಇರ್ಬೋದು, ಬಟ್ ಇದು ರಜೆ ಇರಲ್ಲ. ಯಾರಿಗ್ ಗೊತ್ತು? ಕರೆಕ್ಟ್ ಅಲ್ಲ? ನಾವು ಡೈಲಿ ಊಟ ಮಾಡ್ತಾರಲ್ಲ ಹಂಗಿದೆ. ಡೈಲಿ ಆ ಫ್ರೆಶ್ ನ ಚೇರ್ಸ್ ಮಾಡಿದ್ಮೇಲೆ ನಮ್ದು ರೊಟೀನ್ ಸ್ಟಾರ್ಟ್ ಆಗುತ್ತೆ. ನಮ್ ಡೈಲಿ ರೊಟೀನ್. ಯಾರೋ ಬರ್ಲಿಕ್ಕಿದ್ರೆ ಜಾಯಿನ್ ಮಾಡಿಸಿ. ಯಾಕಂದ್ರೆ ಎಲ್ಲರೂ ದುಡ್ಡು ಕೊಟ್ಟು ಶೇಕ್ ತಗೊಂಡಿರ್ತಾರೆ, ಫ್ರೀ ಯಾರಿಗೂ ಕೊಟ್ಟಿರಲ್ಲ. ಇಲ್ಲಿ ಫ್ರೀ ಆಗಿ ಏನು ಸಿಗಲ್ಲ. ದುಡ್ಡು ಕೊಟ್ಟು ಶೇಕ್ ತಗೊಂಡ್ಮೇಲೆ ಮಿಸ್ ಮಾಡಿದ್ರೆ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಬೇಕು. ಅಫ್ರೆಶ್ 2 ಅಫ್ರೆಶ್ ಕ್ಲಾಸ್ ಅಲ್ಲಿ ಕುಡಿತಾ, ಮತ್ತೆ ಒಂದು ಶೇಕ್ ಅಫ್ರೆಶ್ ಬಿಸಿನೀರಲ್ಲಿ, ಶೇಕ್ ತಣ್ಣೀರಲ್ಲಿ ರೆಡಿ ಮಾಡ್ಕೊಂಡು ಖುಷಿಯಾಗಿ ಕುತ್ಕೊಂಡು ಕುಡಿತಾ ಇರಿ. ನಿಮ್ಗೆ ಏನ್ ರಿಸಲ್ಟ್ಸ್ ಬೇಕಂತ ಬಂದಿರ್ತೀರೋ ಆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಓಕೆನಾ? ಯಾರು ಬರ್ಲಿಕ್ಕಿದ್ರೆ ಜಾಯಿನ್ ಮಾಡಿಸಿ. ಅಷ್ಟೊತ್ತಿಗೆ ಕಾಯ್ತಾ ಮೇಡಮ್ ಅಜೆಂಡಾ ತಿಳಿಸ್ತಾರೆ. ಅಜೆಂಡಾ ಅಂದ್ರೆ ನಾವು ದುಡ್ಡು ಕೊಟ್ಟು ಶೇಕ್ ತಗೊಂಡ್ಮೇಲೆ ಈ ಗ್ರೂಪ್ ಅಲ್ಲಿ ಇದ್ದು ಈ ಕ್ಲಾಸ್ ಅಲ್ಲಿ ಕುಂತು ಇನ್ನು ಏನೇನ್ ಕಲಿಬಹುದು ಎಕ್ಸ್ಟ್ರಾ ಅಂತ, ಎಕ್ಸ್ಟ್ರಾ ಏನೇನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಕೇಳಿಸ್ಕೊಳ್ಳಿ. ಅಷ್ಟೊತ್ತಿಗೆ ಯಾರು ಬರ್ಲಿಕ್ಕಿದ್ರೆ ಜಾಯಿನ್ ಮಾಡಿಸಿ. ಎಸ್ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದ್ ಸೆಕೆಂಡ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಎಲ್ಲರೂ ಇಲ್ಲೇ ಇದ್ದೀರಾ ಅಂತ ಅಂದ್ಕೊಂತೀನಿ. ಎಲ್ಲರೂ ಅಫ್ರೆಶ್ ಚೇಸ್ ಮಾಡಿದ್ದೆ ಆಯ್ತಲ್ವಾ? ಸೊ ಹಂಗಾದ್ರೆ ಒಂದು ಹಾರ್ಟ್ ಕೊಟ್ಬಿಡಿ. ಎಲ್ಲ ಸಾರ್ ಹೇಳಿದ್ರು, ಮತ್ತೆ ನಾನು ರಿಪೀಟ್ ಮಾಡಲ್ಲ. ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಂಗಾಗಿ ನಾನು ಅಜೆಂಡಾ ಹೇಳ್ಬಿಡ್ತೀನಿ. ಸೊ ಅಜೆಂಡಾ ಬಂದ್ಬಿಟ್ಟು ಇವತ್ತು ಮಂಡೇ ಅಲ್ವಾ? ಮೋಟಿವೇಶನ್ ಡೇ ಅಂಡ್ ರೆಕಗ್ನೇಷನ್ ಡೇ, ವಾರದಲ್ಲಿ ಮೊದಲನೇ ದಿನ.
ಸೊ ಯಾರೆಲ್ಲ ಹೋದ್ ಭಾನುವಾರನಿಂದ ನಿನ್ನೆ ಭಾನುವಾರದವರೆಗೂ ಹೆಲ್ಪ್ ಮಾಡಿರ್ತೀರಾ, ಅಂದ್ರೆ ನಾನು ಚೆನ್ನಾಗಾಗ್ತಾ ಬೇರೆಯವ್ರನ್ನ ಸರಿ ಮಾಡ್ತೀವಿ, ಅದಕ್ಕೆ ಇಲ್ಲಿ ರೆಕಗ್ನೇಷನ್ ಕೊಡ್ತಾರೆ. ಆಲ್ರೆಡಿ 5am ಕ್ಲಬ್ ಮುಗಿಸ್ಕೊಂಡಿವಿ, ಇವಾಗ ಮಾರ್ನಿಂಗ್ ನ್ಯೂಟ್ರಿಷನ್ ಕ್ಲಬ್ಗೆ ಬಂದಿದೀವಿ. ಇದು ಮುಗಿದ ನಂತರ ನಮ್ದು ಈವ್ನಿಂಗ್ ಕ್ಲಬ್ ಇರುತ್ತೆ. ಈವ್ನಿಂಗ್ ಕ್ಲಬ್ ತುಂಬಾ ಇಂಪಾರ್ಟೆಂಟ್. ಒಂದೇ ಕ್ಲಬ್ ಮೆಂಬರ್ಶಿಪ್ ಎಲ್ಲದನ್ನ ಯೂಸ್ ಮಾಡ್ಕೊಳ್ಳೋದು ನಮ್ದೇ ಅವಕಾಶ ಆಗಿರುತ್ತೆ. ಸೊ ಇವತ್ತಿನ ಅಜೆಂಡಾ ಇಷ್ಟೇ ಇರುತ್ತೆ. ನಿನ್ನೆ ಯಾರೆಲ್ಲ CMS ತಗೊಂಡು ಇವತ್ತೇ ಫಸ್ಟ್ ಟೈಮ್ ಬಂದಿರೋರು ಇದ್ದೀರಾ, ರೈಸನ್ ಮಾಡ್ಬೋದಾ? ನಿನ್ನೆ CMS ತಗೊಂಡಿನಿ ಇವತ್ತೇ ಬಂದಿದ್ದೀನಿ ಅನ್ನೋರು, ನಿಮ್ಗೆ ರೈಸನ್ ಮಾಡಕ್ ಗೊತ್ತಾಗಿಲ್ಲ ಅಂದ್ರೆ ರಿಯಾಕ್ಟ್ ಅನ್ನೋದು ಆಪ್ಷನ್ ಇರುತ್ತೆ ನೋಡ್ರಿ, ಅದನ್ನ ಕ್ಲಿಕ್ ಮಾಡಿದ್ರೆ ಕೈ ಚಿತ್ರ ಮೇಲೆ ಬರುತ್ತೆ. ಅದು ಆಗಿಲ್ಲ ಅಂದ್ರೆ ಕೈನ ವೇ ಮಾಡಿ ಸ್ಪಾಟ್ಲೈಟ್ ಮಾಡಿ ಒಂದು 30 days ಬ್ರೇಕ್ಫಾಸ್ಟ್ ನಿಂಗೆ ತಗೋಬೇಕಂತ ಹೇಳ್ಕೊಡ್ತಾರೆ. ಸೊ ಅದ್ರ ಜೊತೆನಲ್ಲಿ ಬರ್ಡೇ ಅಥವಾ ವೆಡ್ಡಿಂಗ್ ಡೇ ಇದ್ರೆ ನೀವು ಕೂಡ ರೈಸನ್ ಮಾಡಿರಿ, ಇಲ್ಲಿ ಗ್ರೂಪ್ ಕಡೆಯಿಂದನೂ ವಿಶಸ್ ತಿಳಿಸ್ತಾರೆ. ಥ್ಯಾಂಕ್ ಯು ಅಜಯ್ ಸರ್. ಥ್ಯಾಂಕ್ ಯು ಮೇಡಮ್. ಓಕೆ, ಎಲ್ಲರೂ ಕೇಳಿಸ್ಕೊಂಡ್ರ? ಎಸ್, ಇವತ್ತಿನ ಅಜೆಂಡಾ ಇಷ್ಟೇ ಇರುತ್ತೆ. ಯಾರೋ ಬರ್ಲಿಕ್ಕಿದ್ರೆ ಜಾಯಿನ್ ಮಾಡಿಸಿ, ಮತ್ತೆ ಫೋನ್ ಮಾಡಿ ಕೂರಿಸಿ ಎಲ್ರು ವಿಡಿಯೋ ಕುತ್ಕೊಂಡ್ಬಿಡಿ. ಪಂಜಾಬ್ ಸಿಂಧ್ ಗುಜರಾತ್ ಮರಾಠ ದ್ರಾವಿಡ ಉತ್ಕಳ ಬಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ ತವ ಶುಭ ನಾಮೆ ಜಾಗೆ तव शुभ आशीष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे. ಥ್ಯಾಂಕ್ ಯು ಸರ್. ನಿಮ್ಗೂ ಥ್ಯಾಂಕ್ ಯು. ಎಲ್ರು ಒಂದು ಹಾಟ್ ಕೊಟ್ಬಿಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ಮೇಡಮ್ ಹೇಳಿದಂಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ? ಥ್ಯಾಂಕ್ ಯು ಸರ್. ಈಗ ಫಸ್ಟ್ ಟೈಮ್ ಯಾರೆಲ್ಲ ಬಂದಿದ್ರೆ ವೆಲ್ಕಮ್ ಮಾಡ್ಕೊಳ್ಳೋಣ. ಯಾರು ಇವತ್ತೇ ಫಸ್ಟ್ ಟೈಮ್ ಬಂದಿರಾ ರೈಸನ್ ಮಾಡ್ಬೋದಾ? ಮೇಡಮ್ ಹೇಳಿದ್ರೆ ರೈಸನ್ ಮಾಡೋದು ತೋರಿಸಿದ್ರಾಗ್ಲೇ ಹೇಳ್ಬಿಟ್ರು ಅದು. ಯಾರು ಇವತ್ತೇ ಫಸ್ಟ್ ಟೈಮ್ ಬಂದಿದ್ದೀರಾ? ಸರ್ ತಿಮ್ಮಾರೆಡ್ಡಿ ಅವರು ಬರ್ತಾರೆ. ಯಾರಿದ್ದೀರಾ? ತಿಮ್ಮಾರೆಡ್ಡಿ ಸರ್ ಎಲ್ಲಿದ್ದೀರಾ? ರೈಸ್ ಹ್ಯಾಂಡ್ ಮಾಡಿ, ಆಗ್ಲೇ ಮೇಡಮ್ ಹೇಳಿದ್ರು. ನಿಂಗಮ್ಮ ಅನ್ನೋರು ಹೊಸಬ್ರು ಸರ್. ಕೈ ವೇ ಮಾಡಿ ನಿಂಗಮ್ಮ. ಕೋಸ್ಟ್ ಇದೆ, ಸ್ಪಾಟ್ಲೈಟ್ ಮಾಡಿ ಮೇಡಮ್. ಇದಾರೆ ನಿಂಗಮ್ಮ ಅಂತ. ಹಾಗೆ ರೀ ಮೇಡಮ್, ನಿಂಗಮ್ಮ ಮೇಡಮ್ ಚೆನ್ನಾಗಿ ಕುಂತಿದ್ದೀರಾ? ಸಿನ್ನಾರ್ ಇದಾರೆ, ಇವ್ರು ಬಿಟ್ಟು ಹೊಸ ಬಂದಿರ್ತಾರೆ. ಓಕೆ, ಕೈ ವೇ ಮಾಡ್ಬೋದಾ ಸರ್? ಇವತ್ತೇ ಫಸ್ಟ್ ಟೈಮ್ ಬಂದಿದೆ ಸರ್ ಅಂದ್ರೆ ಕೈ ಅಲ್ಲಾಡಿಸಿ ಕೈ ವೇ ಮಾಡಿ ಗೊತ್ತಾಗ್ಬಿಡುತ್ತೆ. ಕೈ ವೇ ಮಾಡಿಲ್ಲ. ನೀವ್ ಯಾರಾದ್ರೂ ಶೇಕ್ ಕೊಟ್ಟರು ಬಂದಿದ್ರೆ ಅವ್ರು ಇದ್ರೆ ಅವ್ರ ಹೆಸರು ಹೇಳಿ ವೆಲ್ಕಮ್ ಮಾಡ್ಕೊಂಬೋಣ. ಸರ್ 1+ ಅಂತ ಇದೆ ನೋಡಿ ಸರ್, HD ಅಂತ ಅವರು ಹೆಸರು ಹಾಕೊಂಡಿಲ್ಲ, ಅದನ್ನ ಬಂದಿದೆ ಸರ್ ಫೋನ್ ಇಂದ. ಅದೇ ಇದ್ದಾರೆ, ಕಾಣ್ತಿದ್ದಾರೆ ನೋಡಿ ಸರ್, ಅವರು ಮಲಗಿದ್ದಾರೆ ಪೇಷಂಟ್ ಅವರು. ಓಕೆ ಮೇಡಮ್. ಸರ್. ಥ್ಯಾಂಕ್ ಯು. ಭಾಗ್ಯ ಆಫ್ ಮಾಡಿದ್ರೆ ಯಾರೆಲ್ಲ ಇನ್ನ ಕೆಲವರು ವಿಡಿಯೋ ಆಫ್ ಮಾಡಿರ್ತಾರೆ. ವಿಡಿಯೋ ಆಫ್ ಮಾಡಿದ್ರೆ ತೊಂದ್ರೆ ಇಲ್ಲ. ಯಾರೆಲ್ಲ ಇವತ್ತೇ ಫಸ್ಟ್ ಟೈಮ್ ಹೊಸದಾಗಿ ಬಂದಿದ್ರು ಗ್ರೂಪಿಗೆ ನಿಮ್ಮೆಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ಎಲ್ರು ಒಂದ್ಸಲ ಹಾರ್ಟ್ ಕೊಟ್ಬಿಡಿ. ಇವತ್ತು ಫಸ್ಟ್ ಟೈಮ್ ಬಂದವರಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಬೋಣ. ಯಾರೆಲ್ಲ ಇವತ್ತೇ ಫಸ್ಟ್ ಟೈಮ್ ಬಂದಿದ್ರೆ ಎಲ್ರಿಗೂ ವೆಲ್ಕಮ್. ಸ್ವಾಗತ ನಿಮಗೆ, ವಂದನ ನಿಮಗೆ.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ನಿಂಗಮ್ಮ ಮೇಡಮ್. ಎಲ್ಲ ಹೊಸದಾಗಿ ಬಂದಿದ್ರು ಇವತ್ತೇ ಫಸ್ಟ್ ಟೈಮ್, ಅದು ಮಿಸ್ ಮಾಡಿದೆ. ಕರೆಕ್ಟ್ ಆಗಿ ಈ ತರ ಬಿಸಿ ಬಿಸಿ ಅಪ್ರೆಸ್ 2 ಗ್ಲಾಸ್ ತಗೊಳ್ಳಿ, ಮತ್ತೆ ಒಂದು ಶೇಕ್ನ ಯಾವ ತರ ಮಾಡ್ಕೊಳ್ಳಿ ಅಂತ ಮನೆಗೆ ಬಂದು ಕೋಚ್ ಹೇಳಿರ್ತಾರೋ ಅದೇ ತರ ಶೇಕ್ ಮಾಡ್ಕೊಳ್ಳಿ. ಎಲ್ರು ಒಂದೇ ತರ ರಿಸಲ್ಟ್ಸ್ ಬೇಕಂತ ಬಂದಿರಲ್ಲ, ಎಲ್ರು ಒಂದೇ ಪ್ರಾಬ್ಲಮ್ ಇರಲ್ಲ, ಚೆನ್ನಾಗ್ ಆಗ್ಬೇಕಂತ ಬಂದಿರ್ತಾರಲ್ಲ. ನಿಮಗೆ ಏನ್ ಬೇಕೋ ನಿಮ್ ಮನೆಗೆ ಬಂದು ಕೋಚ್ ಹೇಳಿರ್ತಾರೆ, ಅಷ್ಟನ್ನೇ ಕರೆಕ್ಟ್ ಆಗಿ ಅದು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಓಕೆ, ಯಾವ್ದೊಂದು ಬರ್ಡೇ ವೆಡ್ಡಿಂಗ್ ಆನಿವರ್ಸರಿ ಇದೆಯಾ, ಬರ್ತ್ಡೇ ಇದೆ, ವೆಡ್ಡಿಂಗ್ ಆನಿವರ್ಸರಿ ಇದೆ ಅಂತಂದ್ರೆ ನೀವು ಕೂಡ ರೈಸ್ ಹ್ಯಾಂಡ್ ಮಾಡಿ, ನಿಮ್ಗೆ ಕೂಡ ಗ್ರೂಪ್ ಕಡೆಯಿಂದ ಎಲ್ಲರೂ ವಿಶೇಷ ತಿಳಿಸ್ತಾರೆ. ಯಾರ್ದಿಲ್ವಾ? ಓಕೆ, ಹಾಗಾದ್ರೆ ಮೇಡಮ್ ಹೇಳ್ದಂಗೆ ಇವತ್ತು ಮಂಡೇ ಮೋಟಿವೇಶನ್ ಡೇ ಅಂಡ್ ರೆಕಗ್ನೇಷನ್ ಡೇ. ಈ ವೀಕಲ್ಲಿ ಯಾರೆಲ್ಲ ರೆಕಗ್ನೇಷನ್ ಕ್ವಾಲಿಫೈ ಆಗಿದ್ದೀರಾ ಅಂದ್ರೆ ನಾನ್ ಶೇಕ್ ತಗೊಂಡ್ ಚೆನ್ನಾಗಿ ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಅನ್ನೋರು, ಬೇರೆಯವ್ರಿಗೆ ಹೆಲ್ಪ್ ಮಾಡಿದೀನಿ ಸರ್ ಅನ್ನೆಲ್ಲ ರೈಸ್ ಹ್ಯಾಂಡ್ ಮಾಡ್ಬೋದಾ? ಹೋದ ವಾರದಲ್ಲಿ ನಿನ್ನೆ ಅಂದ್ರೆ ಹೋದ ಭಾನುವಾರದಿಂದ ನಿನ್ನೆ ಭಾನುವಾರದವರೆಗೂ ನಾನು CMS ಮಾಡಿಸಿದ್ದೀನಿ, ಬೇರೆ ಶೇಕ್ ನ ಪರ್ಚೇಸ್ ಮಾಡಿಸಿದ್ದೀನಿ, ಕೊಟ್ಟಿದ್ದೀನಿ ಅನ್ನೋರು. ಅಷ್ಟೇನು ಅರ್ಥ ಆಯ್ತಾ ಹೇಳಿದ್ದು? ಅರ್ಥ ಇದೆ ಅನ್ಸುತ್ತೆ. ಸರ್ ರೇಣುಕಮ್ಮರು ಹೆಲ್ಪ್ ಮಾಡಿದ್ದಾರೆ ಲಾಸ್ಟ್ ವೀಕ್. ಓಕೆ, ಈರಣ್ಣ ಸರ್ ಹೆಲ್ಪ್ ಮಾಡಿದ್ದಾರೆ, ಗೀತಾ ಮುನಿ ಮೇಡಮ್ ಹೆಲ್ಪ್ ಮಾಡಿದ್ದಾರೆ, ರೇಣುಕಮ್ಮ ಮೇಡಮ್ ಹೆಲ್ಪ್ ಮಾಡಿದ್ದಾರೆ. ನೀವು ರೈಸ್ ಹ್ಯಾಂಡ್ ಮಾಡೋದು ಕಲಿಬೇಕು, ಓಕೆನಾ? ಇನ್ಯಾರಿದ್ದೀರಾ? ಎಲ್ಲ ರೈಸ್ ಹ್ಯಾಂಡ್ ಮಾಡಿ. ಸರಿ, ಎಲ್ರು ಒಂದು ಆಟ್ ಕೊಡ್ಬೋದಾ? ಎಲ್ರು ಒಂದು ಆಟ್ ಕೊಟ್ಬಿಡಿ, ಎಲ್ಲರೂ ಒಂದು ಆಟ್ ಕೊಡಿ. ಏನಕ್ಕೆ ಅಂದ್ರೆ ಇವರು ಶೇಕ್ ತಗೊಂಡು ಚೆನ್ನಾಗಾದ್ಮೇಲೆ ಬೇರೆಯವರಿಗೆ ಹೋದ ವಾರದಲ್ಲಿ ಹೇಳ್ತಾರೆ, ಒಂದು ವಾರಕ್ಕೊಂದ್ಸಲ ರೆಕಗ್ನೇಷನ್ ಮಾಡೋದು, ದಿನ ಮಾಡಲ್ಲ. ನಮ್ಗೆ ಯಾರೋ ಒಬ್ರು ಹೇಳಿದಲ್ವಾ, ನಮ್ಗೆ ಯಾರೋ ಒಬ್ರು ಹೇಳಿದ್ಮೇಲೆ ನಮ್ಗೆ ಶೇಕ್ ಸಿಕ್ಕಿದೆ, ಹಂಗೆ ನಾವು ಬೇರೆಯವ್ರಿಗೆ ಹೇಳಿದ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಯಾರೆಲ್ಲ ಈ ವೀಕಲ್ಲಿ ಕ್ವಾಲಿಫೈ ಆಗಿದ್ರು ಎಲ್ರಿಗೂ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಯಾರೆಲ್ಲ ಕ್ವಾಲಿಫೈ ಇದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೋ ಫೋನ್ ಮಾಡ್ತಿರೋ ನೋಡ್ಬೇಕು ಸಮಿತಿನಿ. ಓಕೆ ಓಕೆ ಸರ್. ರೈಟ್. ಎಸ್, ಎಲ್ಲ ಫ್ರೆಶ್ ಇದೆಯಾ ಕೈಯಲ್ಲಿ? ಫ್ರೆಶ್ ಇದೆಯಾ? ಓಕೆ. ಸಾದಿಕ್ ಅಂತ ಹೊಸದಾಗಿ ಬಂದಿರಿ. ಓಕೆ, ತುಂಬಾ ಜನ ವಿಡಿಯೋ ಆಫ್ ಮಾಡಿರ್ತೀರಿ, ಬಿಸಿ ಇರ್ಬೋದು, ನನಗೆ ಐಡಿಯಾ ಇಲ್ಲ. ಓಕೆ, ಪರವಾಗಿಲ್ಲ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಓಕೆ, ಎಷ್ಟು ಜನ ಕರೆಕ್ಟ್? ನಮ್ಮ ಮಗ ಪಕ್ಕ ಕೂತ್ಕೋಣ, ಏನೋ ಒಂದು ಪರ್ಸೆಂಟ್ ರಾಂಗ್ ಹೇಳಂಗಿಲ್ಲ, ಪಕ್ಕ ಕೂತ್ಕೊಂಡಿರ್ತಾರೆ, ಅವ್ರದ್ದು ಕೇಳೋದು ನಾವು ಜಾಂಡ್ರ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ. ಏನು 1% ರಾಂಗ್ ಮಾಡಂಗಿಲ್ಲ ಮನ್ಯಾಗ ಕೂತ್ಕೊಂಡು. ಏನ್ ಪಪ್ಪ ನೀನು ಮಿಸ್ ಮಾಡ್ಕೊಂಬೇಡ, ಮಿಸ್ಸೇ ಮಾಡ್ಬೇಡ. ಎಷ್ಟು ಜನ ಮನೆಗಿಂತ ಮಕ್ಳು ಅದಾರ ಶಾರ್ಪ್? ಯಾರ ಮನೆಗೆ ಒಂದು ಆಡ್ ಕೊಡಿ, ಹೌದಲ್ಲ? ಇದಾರಲ್ಲ, ಮೋಸ್ಟ್ ಇರ್ತಾರೆ. ನೀವು ಅಂದ್ಕೊಂಡಿರ್ತೀರಿ ನಾವು ಬಹಳ ಜಾಂಡ್ರ ಅಂತ. 1% ರಾಂಗ್ ಮಾಡಕ್ ಬಿಡಲ್ಲ, ನೀವು ಏನ ಹೇಳಿದ್ರೆ ಸಾಕು, ಹೌದಲ್ಲ? ಅದಕ್ಕೆ ಹೇಳೋದು, ಇಲ್ಲಿ ಕುತ್ಕೊಂಡಾಗ ಪಕ್ಕದಾಗ ಕುಡಿಸ್ಕೊಂಡ್ರಿ, ನಮ್ಗಿಂತ ಜಾಂಡ್ರ ಅಪ್ಡೇಟ್ ಇರೋರು ಇದಾರೆ. ಏನ್ ಸುರೇಶ್ ಸರ್ ಇಲ್ವಾ? ಮಗಳು ಕೇಳ್ಬೇಕಾರ, ಗೊತ್ತಾಗತ್ತೆ ನಿಮ್ಗೆ. ಸರಿ, ಎಸ್, ಓಕೆ, ರೈಟ್. ಥ್ಯಾಂಕ್ ಯು ಎಲ್ಲರಿಗೂ, ಆಲ್ ದ ಬೆಸ್ಟ್. ತುಂಬಾ ಜನ ಏನೋ ಬರಾಕಿದ್ದಾರೆ, ಬರ್ತಾರೆ, ಪ್ರಾಬ್ಲಮ್ ಇಲ್ಲ. ಎಷ್ಟು ಜನಕ್ಕೆ ನಿಮಗೆ ಇಂಡಿಪೆಂಡೆಂಟ್ ಆಗಿ, ಓಕೆ, ಲೈಫಲ್ಲಿ ತುಂಬಾ ಖುಷಿಯಾಗಿದ್ದೀವಿ, ರಿಪಬ್ಲಿಕ್ ಡೇ ದಿನ ತುಂಬಾ ಖುಷಿಯಾಗಿದ್ದೀರಿ ಅನ್ನೋ ಒಂದು ಆಟ ಕೊಡಿ ನೋಡೋಣ. ಕರೆಕ್ಟಾ? ಓಕೆ,
ಎಷ್ಟು ಜನಕ್ಕೆ ಇದು ನಮ್ಗೆ ಅನ್ಸುತ್ತೆ ನಾವೇ ಇಂಡಿಪೆಂಡೆಂಟ್ ಅಂತ. ಎಷ್ಟು ಜನ ನೀವು ಸ್ವತಂತ್ರವಾಗಿದ್ದೀರಿ? ಎಷ್ಟು ಜನ ನೀವು ಸ್ವತಂತ್ರವಾಗಿದ್ದೀರಿ? ಎಷ್ಟು ಜನ ಒಂದು ಹಾಟ್ ಕೊಡಿ. ಓಕೆ, ಊರಲ್ಲಿ ಸ್ವತಂತ್ರ ಆಗಿದ್ದೀರಾ? ಮನೆಯಲ್ಲಿ ಸ್ವತಂತ್ರವಾಗಿದ್ದೀರಾ? ಬಂಧ ಬಳಗ ಸ್ವತಂತ್ರವಾಗಿದ್ದೀರಾ? ಅಥವಾ ನಿಮ್ ಹೆಲ್ತ್ ಅಲ್ಲಿ ಸ್ವತಂತ್ರವಾಗಿದ್ದೀರಾ? ನಿಮ್ ಮನೆ ಫುಲ್ ಹ್ಯಾಪಿ ಆಗಿದ್ದೀರಾ? ಎಷ್ಟು ಜನ ಎದುರಾಗಿದ್ದೀರಿ? ಸರಿ ನೋಡೋಣ. ಎಷ್ಟು ಜನ ನಿಮ್ ಮನೆಯಲ್ಲಿ ಖುಷಿಯಾಗಿದ್ದೀರಿ? ಒಂದು ಹಾಟ್ ಕೊಡಿ ಅಲ್ವಾ? ಎಸ್. ಎಷ್ಟು ಜನ ನಿಮ್ಮ ಮನೆಯಲ್ಲಿ ನಿಮ್ಮಪ್ಪ ನಿಮ್ಮಮ್ಮ ಎಷ್ಟು ಸ್ವಾತಂತ್ರ್ಯನ ಆಚರಿಸಿ ಹೋದ್ರು? ಎಷ್ಟನೇದು ಮಾಡಿದ್ರು? 76 ಅಪ್ಪ ಮಾಡಿದ. 76 ಮಾಡಿದ, 78 ಇದು. 76 ಕಂಪ್ಲೀಟ್ ಮಾಡಿದ, 78 ಇದು. ನಿಮ್ಮ ಮನೆಯಲ್ಲಿ ನಿಮ್ಮಮ್ಮ ಎಷ್ಟು ಮಾಡಿದ್ರು ನೋಡಿ, ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಮಾಡಿದ್ರಂತ. ಇದು ಭೂಮಿ ಇರೋವರೆಗೂ ಈ ಸ್ವಾತಂತ್ರ್ಯ ಇರುತ್ತೆ. ಓಕೆ, 78, 100, 150, 200, 250, 300ವರೆಗೂ ಇದು ನಡೀತಾನೆ ಇರುತ್ತೆ. ರಿಪಬ್ಲಿಕ್ ಡೇ ಯಾರಿಗೆ ಗೊತ್ತು ಇರುತ್ತಾ? ನೀವು ಎಷ್ಟನ್ನ ಪೂರೈಸಿ ಹೋಗ್ತೀರಿ ಅಂತ, ನೀವೆಷ್ಟು ಮಾಡಿ ಹೋಗ್ತೀರಿ. ಇವಾಗ ನಿಮಗೆ ಏಜ್ ಎಷ್ಟಾಗಿದೆ? ಒಂದು 30 ಆಗಿದೆಯಾ? ಇನ್ನ 30 ಮಾಡ್ತೀರಾ? 40 ಮಾಡಿ ಹೋಗ್ತೀರಾ? ಅದಕ್ಕೆ ಪರ್ಮನೆಂಟ್ ಆಗಿ ಅಂದ್ರೆ ಇದು ಯಾಕೆ ನಡೆಯುತ್ತೆ, ಇದು ಪರ್ಮನೆಂಟ್ ಇದು. ಓಕೆ, ಪರ್ಮನೆಂಟ್ ಇದು. 78 ಇಯರ್ಸ್ ಆಯ್ತು ಬಂದು, ಅಲ್ಲಿಂದ ಇಲ್ಲಿವರೆಗೂ ನನಗೆ ಅನ್ಸಿದ್ದು, ನನಗೆ ಸ್ವಲ್ಪ ಸ್ವತಂತ್ರವಾಗಿ ಆರಾಮಾಗಿ ಇರಕತ್ತಿ ಒಂದು 6 ಇಯರ್ಸ್ ಆಯ್ತು. ಓಕೆ, ಯಾರ್ಯಾರು ನಿಮ್ಗೆ ಹಿಂಗೆ ಅರ್ಥ ಆಗ್ತಾ ಇದೆ? ನನಗೆ ಈಗ ಸ್ವತಂತ್ರವಾಗಿ ಹೆಲ್ತ್ ಅಲ್ಲಿ ಮತ್ತೆ ಆರೋಗ್ಯದ ದೃಷ್ಟಿಯಲ್ಲಿ ತಗೊಂಡಾಗ, ನೆಮ್ಮದಿ ದೃಷ್ಟಿಯ ತಗೊಂಡಾಗ, ಮತ್ತೆ ಮನೆಯಲ್ಲಿ ಕಿರಿಕಿರಿ ಇಲ್ದಂಗೆ, ಯಾವುದೇ ಹೋಮ ಮಂತ್ರ ತಂತ್ರಗಳು ಮಾಡ್ದಂಗೆ, ಯಾರನ್ನ ಬಿಲೀವ್ ಮಾಡ್ದಂಗೆ ಸ್ವತಂತ್ರವಾಗಿ ನನಗೆ ಅರ್ಥ ಮಾಡ್ಕೊಂಡು ಬದುಕು ಸ್ಟಾರ್ಟ್ ಆಗಿ 7 ಇಯರ್ಸ್ ಅಬಲೈಫ್ ಜರ್ನಿಯಲ್ಲಿ 6 ವರ್ಷಗಳಿಂದ ನಾನು ಸ್ವತಂತ್ರವಾಗಿದ್ದೀನಿ. ನನ್ನದೇ ಯೋಚನೆ ಮಾಡಿ ನಾನು ಹೆಂಗ್ ಬದುಕಬೇಕು, ಹೆಂಗಿರ್ಬೇಕು, ಇದು ಯಾರ್ದು? ಈ ಭೂಮಿ ಮೇಲೆ ಎಷ್ಟೋ ಜೀವರಾಶಿಗಳಿದೆ. ಆ ಜೀವರಾಶಿಗಳಲ್ಲಿ ನಾನು ಒಬ್ಬನು, ನನ್ನನ್ನು ನಾನು ನೋಡ್ಕೋಬೇಕು, ನನ್ನನ್ನ ಕಾಪಾಡ್ಕೋಬೇಕು, ನನ್ನ ಸರಿಯಾಗಿ ಇಟ್ಕೋಬೇಕು ಅಂತ ಅರ್ಥ ಆಗಿ 6 ಇಯರ್ಸ್ ಆಗಿದೆ. ಮತ್ತೆ ಮುಂಚೆ ಅರ್ಥ ಆಗಿಲ್ಲ ನಿನಗೆ? ಇಲ್ಲ, ಮುಂಚೆ ಅರ್ಥ ಆಗಿಲ್ಲ. ಮುಂಚೆ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಓಕೆ, ಎಷ್ಟೋ ಜನ ಹೊರಗಡೆ ಯಾರು ನೋಡಿದ್ರೆ ನೀವು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ? ಎಷ್ಟು ಜನ ನಿಮ್ಮ ಮನೆಗಿದ್ದಾರೆ? ಕರೆಕ್ಟಾ? ಒಬ್ರಿಗೆ ಕಣ್ಣಿಲ್ಲ, ಒಬ್ರಿಗೆ ಕಾಲಿಲ್ಲ, ಒಬ್ರಿಗೆ ಕಿವಿ ಕೇಳಿಸಲ್ಲ, ಒಬ್ರಿಗೆ ಏನೂ ಇಲ್ಲ. ಬಟ್ ಅಷ್ಟು ಜನನು ಭಿಕ್ಷೆ ಬೇಡ್ತಾರ? ಇಲ್ಲ. ಎಂತೆಂತ ದೊಡ್ಡ ದೊಡ್ಡ ಸಾಧನೆಗಳು ಮಾಡೋಗ್ಬಿಟ್ಟಿದ್ದಾರೆ. ಕೆಲವು ಜನ ಭಿಕ್ಷೆ ಬೇಡ್ತಾರೆ. ಕಾರಣ ಗೊತ್ತಾ? ಅವರ ಮೈಂಡ್ ಸೆಟ್. ನೀವು ಚೆಕ್ ಮಾಡಿ ನೋಡಿ. ಒಬ್ಬ ವ್ಯಕ್ತಿ 1958ರಲ್ಲಿ ಯಾರು ಜನ ಕೇಳಿಸುತ್ತೆ? ನಾನು ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ, ಅರ್ಥ ಆಗ್ಲಿಕ್ಕಿಲ್ಲ, ಇದು ಮೋಸ್ಟ್ಲಿ ತುಂಬಾ ಕಷ್ಟ. ಒಬ್ಬ ವ್ಯಕ್ತಿ 1958ರಲ್ಲಿ ಒಂದು ದೇಶದಾಗ ಹುಟ್ಟುತ್ತಾನೆ. ಹುಟ್ಟಲೇಬೇಕಲ್ಲ, ಒಂದು ದೇಶ ಹುಟ್ಟುತ್ತಾನೆ. ಆ ಹುಟ್ಟಿದ ವ್ಯಕ್ತಿ ಒಂದು ಏನೋ ಸಾಧನೆ ಮಾಡ್ಬೇಕು ಅಂತೇಳಿ, ಅಂದ್ರೆ ಕೆಲ ಜನಕ್ಕೆ ಓದ ಹುಚ್ಚು, ಕೆಲ ಜನಕ್ಕೆ ಪೊಲಿಟಿಕಲ್ ಹುಚ್ಚು, ಕೆಲ ಜನಕ್ಕೆ ಏನಾದ್ರು ದೊಡ್ಡ ದೊಡ್ಡ ಆಫೀಸರ್ ಆಗ್ಬೇಕಂತ ಹುಚ್ಚು, ಏನೋ ಇರುತ್ತಲ್ಲ, ಡ್ಯಾನ್ಸ್ ಮಾಸ್ಟರ್ ಆಗ್ಬೇಕಂತ ಹುಚ್ಚು, ಕೆಲ ಜನಕ್ಕೆ ಡ್ರಾಯಿಂಗ್ ಬರೆಯೋ ಹುಚ್ಚು, ರೀತಿ ಇರುತ್ತೆ. ಆ ವ್ಯಕ್ತಿಗೆ ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಪ್ರಪಂಚದಲ್ಲಿ ಟಾಪ್ ಅಲ್ಲಿ ಇರ್ಬೇಕು ಅಂತ ಯೋಚನೆ ಮಾಡೋ ಟೈಮಲ್ಲಿ 16 ವರ್ಷ ಏಜ್ ಇರುವಾಗ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಿ ಒಂದ್ ಕಾಲ್ ಫುಲ್ ಕಟ್ ಆಗಿ ಹೋಗುತ್ತೆ. ನಾನು ಯಾಕೆ ಹೇಳೋದು ನಿಮ್ಗೆ ಅಂದ್ರೆ, ನಮ್ ಸಣ್ಣ ಸಣ್ಣದನ್ನ ನಾವ್ ಹೆಂಗೆ ನಾವು ಸರಿ ಮಾಡ್ಕೋಬಹುದು ಅಂತ. ಸಣ್ಣದನ್ನ ನಮ್ಗೆ ಅಷ್ಟು ಕಷ್ಟ ಆಗುತ್ತೆ ಅಂದ್ರೆ ಇದು ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಅಂತೇಳಿ ಎಲ್ಲಾ ಕಡೆ ಹೋಗಿ ತೋರಿಸಿದ್ರೆ ಒಂದ್ ಕಾಲು ಇಲ್ಲಿಂದ ಮಂಡಿಯಿಂದ ಕೆಳಗಡೆ ಪೀಸ್ ಆಗಿ ಹೋಗಿ ತೆಗೆದು ಹಾಕ್ಬಿಡ್ತಾರೆ. ಈ ತೆಗೆದು ಹಾಕಿದ್ರೆ ಆ ವ್ಯಕ್ತಿಗೆ ಎಲ್ಲಾ ಕಡೆ ಟ್ರೀಟ್ಮೆಂಟ್ ಕೊಡಿಸಿದ್ರು, ಆ ಟ್ರೀಟ್ಮೆಂಟ್ ಅಲ್ಲಿ ಹೇಳ್ತಾರೆ ಲಾಸ್ಟ್ ಅಲ್ಲಿ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಕ್ಯಾನ್ಸರ್ ಕನ್ವರ್ಟ್ ಆಗಿ ಇದು ಮುಗಿಯೋದೇ ಇಲ್ಲ, ಇದು ಆಗ್ತಾನೆ ಫಿನಿಶ್, ಫೈನಲ್ ಮುಗಿದೋಗುತ್ತೆ, ಇದಾಗಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಕಳಿಸ್ಬಿಡ್ತಾರೆ. ಆ ಮನೆಗೆ ಕಳಿಸಿದ್ಮೇಲೆ ಏನಾರು ಇರ್ಬೋದೇನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬೇರೆ ಹಾಸ್ಪಿಟ್ಲ್ಗೆ ಹೋಗಿ ಸಿಕ್ಕ ಎನರ್ಜಿ ಹಾಕಿ ಚೆಕ್ ಮಾಡಿದಾಗ ಹೇಳ್ತಾರೆ ಸ್ವಲ್ಪ ರಿಕವರಿ ಮಾಡಬಹುದು. ಕೆಲವು ಸರಿ ಸರಿಯಾದ ಇದು ಕೀಮೋ ಮಾಡ್ತೀವಿ, ಈ ಕೀಮೋ ಮಾಡಿದ್ರೆ ನಿನಗೆ ಎನರ್ಜಿ ಇದ್ರೆ, ನಿನಗೆ ಏನಾದ್ರು ಆಗ್ಬೇಕಂತ ಆಸೆ ತಲೆಗಿದ್ರೆ ನೀನ್ ಇದನ್ನ ರಿಕವರಿ ಮಾಡ್ಕೋಬಹುದು ಅಂತ ಹೇಳ್ತಾರೆ. ನನಗೆ ಇದೆಯಲ್ಲ ಅಂತ ನೀ ಗೊತ್ತಿಲ್ಲ, ಅದು ನಿನ್ನ ಒಳಗಿನ ಎನರ್ಜಿಯಿಂದ ನೀ ಸರಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೋಗಿ ಮಾಡ್ತಾ ಒಂದು 20% ಓಕೆ ಆಗುತ್ತೆ, 30% ಓಕೆ ಆಗುತ್ತೆ, 40% ಓಕೆ ಆಗುತ್ತೆ, 70% ಓಕೆ ಆದ್ಮೇಲೆ ಅಲ್ಲಿಂದ ಆ ವ್ಯಕ್ತಿ ಕ್ಯಾನ್ಸರ್ ಅಂದೇ ಸರಿ ಮಾಡಿ ಕಾಲ್ ಬಿಟ್ಬಿಡಿ,
ಕಾಲ್ ಬಗ್ಗೆ ಬೇಕಾದ್ರೆ ಕಾಲ್ ಸ್ಟಾಪ್ ಮಾಡಿ, ಕಾಲ್ ಬರಲ್ಲ ಗೊತ್ತು ನನಗೆ ಕೂಡ ಕಾಲ್ ಬರಲ್ಲ, ಬಟ್ ಮಿಕ್ಕಿದ್ದೆಲ್ಲ ನಾನು ಹೆಂಗೆ ಹ್ಯಾಂಡಲ್ ಮಾಡ್ಕೊಡ್ತಾನೆ ಅಂತೇಳಿ ಆತನ ಸ್ವಂತ ಎನರ್ಜಿಯಿಂದ ರನ್ನಿಂಗ್ ಸ್ಟಾರ್ಟ್ ಮಾಡ್ತಾನೆ. ಏನ್ ಮಾಡ್ತಾನೆ? ರನ್ನಿಂಗ್ ಸ್ಟಾರ್ಟ್ ಮಾಡ್ತಾನೆ. ಆ ರನ್ನಿಂಗ್ ಸ್ಟಾರ್ಟ್ ಮಾಡಿ ವ್ಯಕ್ತಿ 4 ವರ್ಷಗಳ ಕಾಲ ಒಂದೇ ಕಾಲಲ್ಲಿ ಓಡಿ, ಒಂದೇ ಕಾಲಲ್ಲಿ ಒಂದೇ ಪ್ರಾಕ್ಟೀಸ್ 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 ಮಾಡಿ ಅದೇ ವ್ಯಕ್ತಿಗೆ ಹೋಗಿ ಒಂದು 5 ವರ್ಷ ಆದ್ಮೇಲೆ ತೋರಿಸಿದ್ರೆ ಕ್ಯಾನ್ಸರ್ ಕ್ಲಿಯರ್ ಆಗೋಯ್ತಂತೆ. ಹೆಂಗೆ ಸಾಧ್ಯ ಇದು? ಅರ್ಥ ಇಲ್ಲ ಅನ್ಸುತ್ತಲ್ಲ. 60% ವರೆಗೂ 70% ಡಾಕ್ಟರ್ ಸರಿ ಮಾಡಿದ್ರು. ನಿನಗೆ ಏನಾದ್ರೂ ಆಸೆ ಇದ್ರೆ ಮತ್ತೆ ಹುಟ್ಟಿಸಿ ಅಂತ ಗ್ಯಾರಂಟಿ ಇಲ್ಲ. ಹುಟ್ಟಿಬಿಟ್ಟಿದಿ, ನೀನೇ ಇದನ್ನ ಮನಸ್ಸಲ್ಲಿರ್ತಕ್ಕಂಥ ಎನರ್ಜಿಯಿಂದ ನೀನು ಅದನ್ನ ಟ್ರೈ ಮಾಡು, ಸರಿ ಮಾಡ್ಕೋಬಹುದು. ನೀನ್ ಕ್ಯಾನ್ಸರ್ ಇದೆ ಅನ್ನೋ ಯೋಚನೆ ಬಿಟ್ಬಿಟ್ಟು ನೀನ್ ಹೆಂಗೆ ಮಸಲ್ ಬಿಲ್ಡ್ ಮಾಡಕ್ ಏನೇನ್ ಮಾಡ್ಬೇಕಂತ ಮಾಡ್ತೀರೋ, ರನ್ನಿಂಗ್ ಮಾಡ್ತಿರೋ, ಎಕ್ಸಸ್ ಇರ್ತಕ್ಕಂಥ ಬಾಡಿಗೆ ಇರ್ತಕ್ಕಂಥ ಎಲ್ಲಾ ಫ್ಯಾಟ್ ರಿಮೂವ್ ಮಾಡ್ಕೊಂಡು ಹೊಸದನ್ನ ಏನೋ ಮಸಲ್ ಪವರ್ ಜಾಸ್ತಿ ಮಾಡ್ಕೊ ಅಂತೇಳಿ ಹೇಳಿದ್ಕಾಗಿ ಕರೆಕ್ಟ್ ಫಾಲೋ ಮಾಡ್ತಾ ಆತ ಕರೆಕ್ಟ್ ಆಗಿ 5 years ಅಲ್ಲಿ ಹೋಗಿ ಚೆಕ್ ಮಾಡಿಸಿದ್ರೆ ಕ್ಯಾನ್ಸರ್ ನಾರ್ಮಲಿ ಬಂದು ವರ್ಲ್ಡ್ ಬೆಸ್ಟ್ ರನ್ನರ್ ಅಂತ ಆತ ಅವಾರ್ಡ್ ತಗೊಂಡ. ಹೆಂಗ್ ಮಾಡ್ದೆ? ಒಂದೇ ಕಾಲಲ್ಲಿ ಕ್ಯಾನ್ಸರ್ ಆಗಿರೋದನ್ನ. ಈ ಸಾಮಾನ್ಯವಾಗಿ ನಮ್ಗೆ ಒಂದು BP ಬಂದಿದ್ರೆ, ಒಂದು ಶುಗರ್ ಬಂದಿದ್ರೆ ನಮ್ ಕೈಲಿ ಯಾಕೆ ಹೇಳಿ ಸಾಲ್ವ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಹೇಳಿ ನೋಡೋಣ. ಯಾಕೆ ಅಂದ್ರೆ ನಿನಗಿರ್ತಕ್ಕಂಥ ಫ್ರೆಂಡ್ಶಿಪ್ ಅಂತಾರೆ. ನೀವ್ ಯಾರ ಮಾತಾಡ್ತೀರಿ, ಆ ಮಾತಾಡೋರೆಲ್ಲರೂ ಕೂಡ ಆ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರು ನಿಮ್ಮಂತವ್ರೆ. ನೀ ಅಕ್ಕಪಕ್ಕ ಸಿಕ್ಕಿದಾರಲ್ಲ, ಆ ಅಕ್ಕಪಕ್ಕ ಸಿಗೋರೆಲ್ಲ ನಿನ್ನಂತವ್ರೆ. ನಿನಗೇನಿದೆ ಅದನ್ನೇ ಅವ್ರು ಹೇಳೋರು. ಅದು ಕಾಮನ್ ಅಂತ ಮಾತಾಡೋದ್ರಿಂದಾಗಿ ನಿಮ್ಗೆ ಅನಿಸಿದೆ ಕಾಮನ್ ಇದು ಹೋಗಲ್ಲ ಅಂತ ಫಿಕ್ಸ್ ಆಗೋಗಿದೆ. ಏನು ಬೇಕಾದ್ರೂ ಭೂಮಿ ಮೇಲೆ ಸರಿ ಮಾಡ್ಕೊಳ್ಳುವಂತ ಶಕ್ತಿ, ಎನರ್ಜಿ ಮನುಷ್ಯನಿಗಿದೆ. ಏನ್ ಬೇಕಾದ್ರೂ ಸಾಲ್ವ್ ಮಾಡ್ಕೋಬಹುದು, ಪ್ರತಿಯೊಂದು ಸಾಲ್ವ್ ಮಾಡ್ಬೋದು. ಸಾಲ್ವ್ ಮಾಡಕ್ಕೆ ಅರ್ಧ ನೀನ್ ರೆಡಿ ಇರ್ಬೇಕು, ಅರ್ಧ ಮೆಡಿಸಿನ್ ರೆಡಿ ಇರುತ್ತೆ, ಅರ್ಧ ನಿನ್ನಲ್ಲಿ ಶಕ್ತಿ ಇದ್ರೆ, ನಿನಗೆ ಬದುಕಬೇಕಂತ ಛಲ ಇದ್ರೆ, ಒಂದು ಗುರಿ ಇದ್ರೆ ನೀನ್ ಮಾಡ್ತೀಯ, ಮಿಸ್ಸೇ ಮಾಡಲ್ಲ. ಅದು ಒಳಗಡೆ ಎನರ್ಜಿ. ಅದು ಒಳಗಡೆ ಒಂದು ಎನರ್ಜಿ ಇದೆ, ಹೊರಗಡೆ ಒಂದು ಎನರ್ಜಿ. ತಿನ್ನೋ ಫುಡ್ ಅಲ್ಲಿ ನಿಮ್ಗೆ ಅರ್ಧ ಶಕ್ತಿ ಬಂದ್ರೆ, ನೀವು ಕೇಳುವ ಕ್ಲಾಸ್ ಅಲ್ಲಿ ಅರ್ಧ ಶಕ್ತಿ ಬಂದ್ರೆ, ನಾನು ಮಾಡ್ಬೇಕಂತ ಛಲ ಜಾಸ್ತಿ ಆದ್ರೆ ಮಾತ್ರ ಸಾಧ್ಯ ಬರ್ತದೆ ನೀವು ಭೂಮಿ ಮೇಲೆ. ಅದ ಛಲ ಇದ್ರೆ ಮಾತ್ರ ಸಾಧ್ಯ. ನಿಮ್ಗೆ ಎಂತದ್ ಬೇಕಾದ್ರೆ ಸಾಲ್ವ್ ಮಾಡ್ಕೊಂಡು ಬದುಕಿ ತೋರಿಸ್ತಾ. ಛಲ ಬರೋದಿಲ್ಲ ಗೊತ್ತಾ? 10% ತಿನ್ನೋ ಫುಡ್ ಅಲ್ಲಿ, 10% ನೀವ್ ಹೇಳೋ ಕೋಚ್ ಹೇಳೋ ಮಾತಲ್ಲಿ ಇನ್ನು ಮಿಕ್ಕಿದ್ದೇನಿದ್ರೆ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಎನರ್ಜಿ, ಆತ್ಮವಿಶ್ವಾಸದಿಂದ ಮಾತ್ರ ಮಾಡ್ಕೊಳ್ಳೋ ಸಾಧ್ಯ. ಏನ್ ಬೇಕಾದ್ರೆ ಮಾಡ್ಕೊಂಡ್ರೆ ಭೂಮಿ ಮೇಲೆ, ಒಂದೇ ಕಾಲಲ್ಲಿ ರನ್ನಿಂಗ್ ರೇಸ್ ಓಡಿದ್ರೆ, ಒಂದೇ ಕಾಲಲ್ಲಿ ಡ್ಯಾನ್ಸ್ ಮಾಡಿದರೆ, ಒಂದೇ ಕಾಲಲ್ಲಿ ಏನ್ ಬೇಕಾದ್ರೆ ಸಾಧನೆ ಮಾಡಿದರೆ, ಒಂದೇ ಕಾಲ ಇಟ್ಕೊಂಡು ಇನ್ನೊಂದ್ ಕಾಲ್ ಕಟ್ ಮಾಡ್ಕೊಂಡು ಬೇಕಾದ್ರೆ ಭಿಕ್ಷೆ ಕೂಡ ಬೇಡಿದಾರೆ ನೋಡಿದ್ರೆ. ನನಗೆ ಕಾಲಿಲ್ಲ ಸರ್, ಪ್ಲೀಸ್ ಕೊಡಿ ಸರ್, ಪ್ಲೀಸ್ ಕೊಡಿ ಸರ್, ನನಗೆ ಕಾಲಿಲ್ಲ ಸರ್, ಹೆಂಗಾರ ಮಾಡ್ಬಿಡಿ ಸರ್, ಭಿಕ್ಷೆ ಕೊಡಿ ಅಂತ ಬೇಡದವ್ರು ಇದ್ದಾರೆ. ಏನ್ ಒಂದ್ ಕಾಲ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಹೋರಾಟ ಮಾಡಿದವ್ರು ಇದ್ದಾರೆ. ಬರೇ ಕಾಲಲ್ಲಿ ಬರೆದು ರ್ಯಾಂಕ್ ಬಂದವ್ರು ಇದ್ದಾರೆ. ಕಣ್ಣು ಕಾಣದೆ ಕಿವಿ ಕೇಳಿಸ್ಕೊಂಡು ಮಾತಲ್ಲಿ ವಾಕಿಂಗ್ ಟಾಕ್ ಮಾಡಿ ಮಾತಾಡಿ ಲೈಫ್ ಅಲ್ಲಿ ಟಾಪರ್ ಏನೋ ಗಿನ್ನಿಸ್ ರೆಕಾರ್ಡ್ ಆದವ್ರು ಇದ್ದಾರೆ. ಎಲ್ಲರೂ ಭೂಮಿ ಮೇಲೆ ಇದ್ದಾರೆ. ಯಾಕಿಲ್ಲ? ಎಲ್ಲಾ ತರ ಜನ ಹೊರಗಡೆ ಇದ್ದಾರೆ. ಓಕೆ, ನಮ್ಗೆ ಯಾಕೆಂದ್ರೆ ಇಲ್ಲಿ ಬಂದ್ಮೇಲೆ ಕುತ್ಕೊಂಡಾಗ ನಿಮ್ಗೆ ಅನಿಸುತ್ತೆ ಎಷ್ಟೋ ಜನ ಹೊರಗಡೆ ಸಫರ್ ಆಗದೆ ಗೊತ್ತಾ? ಅದೇ BP ಬಂದು ಶುಗರ್ ಆಗಿ BP ಶುಗರ್ ಬಂದು ನಿಮ್ಗೆ ಯಾರ ಸಿಕ್ಕರ್ ಕೂಡಲೇ ಹೇಳ್ತಾರೆ ಹೊರಗಡೆ ಹೋದಾಗ, ಇಲ್ಲ ಸರ್ BP ಶುಗರ್ ಹೋಗಲ್ಲ ಸರ್, ಫಿಕ್ಸ್. ನೀವ್ ಅಂದ್ಕೊಂಡಿದ್ರಿ ನನಗೆ ಹೋಗಲ್ಲ, ಇಷ್ಟೇ ನನ್ನ ಲೈಫ್ ಇಷ್ಟೇ ಅಂತ ಅಂದ್ಕೊಂಡಿದ್ಕಾಗಿ ಅದು ಫಿಕ್ಸ್ ಆಗಿ ಉಳ್ಕೊಂಡೈತೆ ಒಳಗಡೆ. ಓಕೆ, ಎಷ್ಟು ದಿನ ಕಳೆದು ಎಷ್ಟು ದಿನ ಹೊರಗಡೆ ಬಂದ್ರು ನನ್ನಲ್ಲಿರ್ತಕ್ಕಂಥ ಏನ್ ಕೊಬ್ಬಿನಾಂಶ ಇದೆ ಅಂತ ತೆಗಿಬೇಕು ಅಂತ ನಿಮ್ಗೆ ಯಾರು ಹೇಳಿಕೊಡ್ಲಿ ಇಲ್ಲ ಹೊರಗಡೆ. ಅದು ಕ್ಲಿಯರ್ ಮಾಡ್ಬೇಕಂತ ಅನ್ಸ್ಲಿ ಇಲ್ಲ. ಇದು ಅರ್ಧ ಎನರ್ಜಿ ನಿಮ್ ಲೈಫ್ ಅಲ್ಲಿ ನಿಮ್ಮನ್ನ ಯಾಕೆ ಹನ್ನೆಲ್ತಿ ಕರ್ಕೊಂಡು ಹೋಗಿದ್ದು, ಹೇಳ್ತಾನ ಹಾಳು ಮಾಡಿದ ಅದೇ ನಿಮ್ ಲೈಫ್ ಅಲ್ಲಿ. ರೈಟ್? ಅರ್ಥ ಆಗ್ತಾ ಇದೆಯಾ? ಇದು ಕ್ಯಾನ್ಸರ್ ಆಗಿರ್ತ ಪರ್ಸನ್ ಒಂದ್ ಕೀಮ ಮಾಡ್ಕೊಂಡು ಆ ಕೀಮದಿಂದ ಹೊರಗಡೆ ಬಂದು ನಾನು ಬದುಕಕ್ ಆಗೋದಿಲ್ಲ ಅಂತ ಪರ್ಸನ್ ಕೂಡ ರಿಕವರಿ ಆಗಿದ್ದಾನೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಕುತ್ಕೊಂಡವರು ಕುತ್ಕೊಂಡು BP ಆಗಿರುತ್ತೆ, ಒಂದ್ ಮೈ ನೋವು, ಒಂದ್ ಕಾಲು ಸಣ್ಣದ ಒಂದ್ ಮೂಳೆ ಹಿಂದ್ಗಡೆ ಏನೋ ನೋವಾಗಿರುತ್ತೆ, ನನಗೆ ಆಯ್ತು ಸರ್, ನನ್ ಕತೆ ಮುಗಿದ್ ಬಿಡಿ ಸರ್, ನನಗೆ ಆಗಲ್ಲ ಅಂತ ಹೇಳ್ಬಿಟ್ರೆ ನಿಮ್ಗೆ 2 ತಲೆ ಹೊಡ್ತಾರೆ ಕುತ್ಕೊಂಡಲ್ಲಿ. ಇಲ್ಲಿ ಸರಿ ಹೋಗ್ಬೋದಾ, ಅಲ್ಲಿ ಸರಿ ಹೋಗ್ಬೋದಾ, ಇಲ್ಲಿ ಸರಿ ಹೋಗ್ಬೋದಾ, ನನಗೆ ಒಂದ್ ತೆರೆನೇ ಇಲ್ಲ. ಇಲ್ಲಿ ಬಂದು ರಿಸಲ್ಟ್ ಹೇಳ್ತಾರೆ, ರಿಸಲ್ಟ್ ಕೇಳಿಸ್ಕೊಂಡಿದೀನಿ, ರಿಸಲ್ಟ್ ಕೇಳಿಸ್ಕೊಂಡ್ಮೇಲೆ ಅವ್ರು ಸರಿ ಹೋಗಿದಾರಂತೆ, ರೈಟ್ ಅವ್ರು ರಾಂಗ್ ನೋಡ್ಬೇಕು ಕುತ್ಕೊಂಡು 1 ವಾರ ಆದ್ರೂ ಅನ್ನೋಂತ ಕಾಮನ್ ನಾಲೆಡ್ಜ್ ಕೂಡ ನಮ್ಗಿರಲ್ಲ. ಚೆಕ್ ಮಾಡಿ ನೋಡಿ, ಡೌಟ್ ಇದೆ. ಯಾಕೆ ಹೇಳಿ? ಏಕಚಿತ್ತ ಮೈಂಡ್ ಸೆಟ್ ಇರಲ್ಲ ನಮ್ಗೆ. ಮೈಂಡ್ ಅಲ್ಲಿ ಏಕಾಗ್ರತೆ ಇರಲ್ಲ ನಮ್ಮ ತಲೆಯಲ್ಲಿ. ಓಕೆ, ಅವ್ರೆಲ್ಲ ಸರಿ ಇವ್ರೆಲ್ಲ ಸರಿ ಅನ್ಸುತ್ತಲ್ಲ. ಅಟ್ಲೀಸ್ಟ್ ನನ್ನ ಲೈಫ್ ಅಲ್ಲಿ 30 ವರ್ಷ ಬದುಕಿದೀನಿ, 40 ವರ್ಷ ಬದುಕಿ 50 ವರ್ಷ ಬದುಕಿದೀನಲ್ಲ, ಎಲ್ಲಾ ತರ ಟ್ರೈ ಮಾಡಿ ನೋಡಿದಿನಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡೋಣ ಕುತ್ಕೊಂಡು
1 ಗಂಟೆ ಟೈಮ್ ಕೊಟ್ಟಿದ್ದಾರೆ, 30 ದಿನ ಟೈಮ್ ಕೊಟ್ಟಿದ್ದಾರೆ, ಒಂದೇ ಗಂಟೆ ಕುತ್ಕೊಂಡಿದ್ರೆ ಏನೇನ್ ಇದ್ರಾಗ ಹೇಳಿಕೊಡ್ತಾರೆ, ಏನೇನ್ ಸರಿ ಮಾಡ್ಕೋಬಹುದು ನಾನಂತ ಅನ್ಸಲ್ಲ ನನಗೆ. ಯಾಕೆ ಹೇಳಿ? ಡಿಪೆಂಡ್ ಆಫ್ ಯುವರ್, ನೀವು ಹೊರಗಡೆ ನಿಮ್ಗೆ ಏನ್ ತೋರಿಸಿ ಚೆಕ್ ಮಾಡಿದ್ರೆ ಹೇಳಿ ನನಗೆ ಇಲ್ಲಿ ಸರಿ ಮಾಡಿದ್ರೆ ಅಂತ 100% ಮನುಷ್ಯ ಸರಿ ಮಾಡ್ಕೋಬಹುದು. ಒಬ್ಬ ತಾಯಿ, ಒಬ್ಬ ಡಾಕ್ಟರ್ ಓದ್ತಕ್ಕಂಥ ಒಂದು ಓದ್ತಾನೆ ಕೋರ್ಸ್, 2 ಕೋರ್ಸ್ ಓದ್ತಾನೆ, 3 ಕೋರ್ಸ್ ಓದ್ತಾನೆ, 4 ಕೋರ್ಸ್ ಓದ್ತಾನೆ, ಬಟ್ ಅದು ಗೊತ್ತಿರ್ಲಿಕ್ಕಿಲ್ಲ ಲೈಫ್ ಅನ್ನು ಹಿಂಗೆ ನೀವು ಸರಿ ಮಾಡ್ಕೋಬಹುದಂತ. ಸರಿ ಮಾಡ್ಕೋಬಹುದು, ಸರಿ ಮಾಡೋ ಸಾಧ್ಯತೆ ಇದೆ. ಓಕೆ, ಪ್ರತಿಯೊಬ್ಬ ಪರ್ಸನ್ ಕೂಡ ನಿಮ್ಮದೇ ಬಾಡಿ, ನಿಮ್ಮದೇ ಆಲೋಚನೆ, ನೀವು ಟ್ರೈ. ಈಗ ನನಗೆ ಒಂದು 20 kg weight loss ಮಾಡ್ಕೊಳ್ಳಿ ಅಂತ ಹೇಳಿದೀನಿ, ಗೊತ್ತಾ? ಹೇಳ್ತೀವಿ, ನೀವು ಎಷ್ಟು ಮಾಡ್ಕೊಳ್ತೀರಿ? 1-2 kg ಮಾಡ್ಕೊಂಡು 3 kg ಬಿಟ್ಬಿಟ್ಟಿರ್ತೀರಿ, ಹೋಗ್ಬಿಡ ಅದೇನ್ ಮಾಡ್ಕೊಳ್ತೀರಿ ಅಂತ. ಇಲ್ಲ, ಟ್ರೈ ಮಾಡಿ ನೋಡು. ಹರ್ಬಲ್ ಲೈಫ್ ಅಲ್ಲಿ ಸರಿ ಹೋಗ್ದಿರೋದು ಏನು ಇಲ್ಲ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಅಲ್ಲಿ ಸರಿ ಹೋಗ್ದಿರೋದು ಏನಿಲ್ಲ. ಸರಿ ಹೋಗುತ್ತೆ ಅಂತ ಬಿಲೀವ್ ಮಾಡಿದ್ರೆ ಮತ್ತೆ ಸರಿ ಹೋಗುತ್ತೆ, ಸರಿ ಹೋಗಲ್ಲ ಅಂದ್ಮೇಲೆ ಭೂಮಿಯಲ್ಲಿ ಏನು ಸರಿ ಹೋಗಲ್ಲ. ಸರಿ ಹೋಗಲ್ಲ ಅಂತ ಡಿಸೈಡ್ ಆದ್ಮೇಲೆ ನೀನ್ ಎಲ್ಲಿ ಸರಿ ಹೋಗಲ್ಲ. ಪರ್ಮನೆಂಟ್ ಸೊಲ್ಯೂಷನ್ಗಾಗಿ ಹೊರಗಡೆ ಹುಡುಕ್ಬೇಡಿ. ಎಷ್ಟು ದಿನ ಬರುತ್ತೆ, ಎಷ್ಟು ದಿನ ಹೋಗುತ್ತೆ, ನೀವ್ ಇರೋವರೆಗೂ. ನೀ ಎಷ್ಟು ವರ್ಷ ನೆನಪಾಗ್ತಾ ಇದೆ, ಎಷ್ಟು ವರ್ಷ ನೀ ಬದುಕಿರ್ತಿ. ಬೆಳಗ್ಗೆ ನೀವು ಯಾರು ಎದ್ರಿ? ಕರೆಕ್ಟಾ? ಇವಾಗ ಟೈಮ್ ಎಷ್ಟಾಗಿದೆ? ಓಕೆ, 7:52 ಆಗಿದೆ. ಬಿಸಿಲು ನಿಮ್ಗೆ ಜಾಸ್ತಿ ಬಿಸಿಲು ಬರ್ತಾ ಹೊರಗಡೆ? ಮಗ ಸುಡುತ್ತಾ? ಇಲ್ಲ ತಾನೆ? ಇಲ್ಲಲ್ಲ, ಜಾಸ್ತಿ ಸುಡಲ್ಲ. ಹೊರಗೆ ನಿಂತು ಆರಾಮ್ ನಿಂತ್ಕೊಳ್ತಾನೆ. ಇದು ನಿಮಗೆ ಯೌವನ ಏಜ್. ಸ್ಟಾರ್ಟ್ ಯುವರ್ ಇನ್ ಬೇಬಿ. ಇದೇ ಟೈಮ್ 10 ಗಂಟೆ ಆದ್ರೆ ಸ್ವಲ್ಪ ಮಖಕ್ಕೆ ಬಡಿಯುತ್ತೆ, ಅದು ಸ್ಟ್ರಾಂಗ್ ಏಜ್. ಸ್ವಲ್ಪ ನಿಮ್ಗೆ 12 ಗಂಟೆ ಆದ್ರೆ ಮಧ್ಯದ ಏಜ್. ಲೈಫ್ ನಿಮ್ಗೆ ಮಧ್ಯಾಹ್ನದ ನೆರಳು ಬೇಕು ಅನ್ಸುತ್ತೆ. ಏಜ್ ಲೋ ಎನರ್ಜಿ ಆಗ್ತಾ ಇರುತ್ತೆ. ಪವರ್ಫುಲ್ ಪರ್ಸನ್ ನಿರ್ಧಾರ ಮಾಡಿ ಹೋರಾಟ ಮಾಡ್ತಾರೆ. ಶಕ್ತಿ ಬರೋದು ನಿಮ್ಗೆ 40 ವರ್ಷ ಆದ್ಮೇಲೆ. ಸಾಧಿಸ್ಲೇಬೇಕು, ಮಕ್ಳು ಏಜ್ ಆಗ್ತಾ ಇದೆ ಅಂತ 40 ವರ್ಷ ಮಧ್ಯಾಹ್ನ ಏಜ್ ಇದು. ಯಾವಾಗ 1:30-2 ಗಂಟೆ ಆಗುತ್ತೆ ಲೈಫ್ ಅನ್ಸುತ್ತೆ ಮುಗಿದೋಯ್ತೇನು, ಅಲ್ಲಿ ಹಂಗೆ ವಾಲುತ್ತೆ ನೋಡಿ. ಚೆಕ್ ಮಾಡಿ, 1 ಗಂಟೆ 2 ಗಂಟೆ ಆಗ್ತಿರುವಾಗ ಹಂಗೆ ಡೌನ್ ಆಗುತ್ತೆ. 3 ಗಂಟೆ ಆದ್ರೆ ಫುಲ್ ಡೌನ್ ಆಗುತ್ತೆ. 4 ಗಂಟೆ ಆದ್ರೆ ಮುಗಿದೇ ಹೋಯ್ತು ಅನ್ಸುತ್ತೆ, ಟೈಮ್ ಆಯ್ತು ಅನ್ಸುತ್ತೆ. 5 ಗಂಟೆ ಆದ್ರೆ ಇವತ್ತು ನನ್ನ ಡ್ಯೂಟಿ ಮುಗಿದೋಯ್ತು ಅನ್ಸ್ಬಿಡುತ್ತೆ. ಪ್ರತಿ ಪರ್ಸನ್ ಕೂಡ ಒಂದು ಡೇ ತರ ಲೈಫ್, ಒಂದೇ ದಿನದ ತರ ನೀವು ಲೈಫ್ ಚೆಕ್ ಮಾಡಿ ನೋಡಿ. ಈಗ ಹುಟ್ಟಿದ ಮಗು ಸಖತ್ ಎನರ್ಜಿ ಇದೆ, ಸ್ಟ್ರೆಂತ್ ಇದೆ. 11 ಗಂಟೆ ಆಗುತ್ತೆ, ಒಂದು 25 ವರ್ಷ 30 ವರ್ಷ ಆಗುತ್ತೆ, ಏನಾರ ಮಾಡ್ಬೇಕು ಅನ್ಸುತ್ತೆ. ಸರಿಯಾದ ಗುರುಗಳು ಸಿಕ್ಕಿಲ್ಲ ಅಂದ್ರೆ ಲೈಫ್ ವೇಸ್ಟ್ ಆಗೋಗುತ್ತೆ. ಸರಿಯಾದ ಗುರುಗಳು ಸಿಕ್ಕರೆ ಏನಾರ ಮಾಡಿ ಚಾಸ್ಬೇಕಂತ ಛಲ ಬರುತ್ತೆ. ಇಲ್ಲ ಅಂದ್ರೆ ಲೇಜಿ ಆಗುತ್ತೆ ಲೈಫು. ನಮ್ಮಪ್ಪ ಮಾಡಿಟ್ಟೆ ತಿನ್ಸೋಕ್ ಅನ್ಸುತ್ತೆ. ನಮ್ಮಪ್ಪ ಮಾಡಿದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ನಮ್ಮಪ್ಪ ನನಗೇನ್ ಕಮ್ಮಿ ಅಂತ ಅನಿಸಿ ಲೈಫ್ ಅಲ್ಲಿ ಏನು ಸಾಧನೆ ಮಾಡದೆ ಹೊರಟೋಗ್ತಾರೆ. ಫಿನಿಶ್. ಇದು ಪ್ರತಿ ಪರ್ಸನ್ ಕೂಡ ಓದಿರ್ಬೇಕು ಅಂತಿಲ್ಲ, ಓದಿರಬಾರ್ದು ಅಂತಿಲ್ಲ, ನಿನಗೇನು ಬೇಕಾಗಿಲ್ಲ, ಯಾವ ವ್ಯಕ್ತಿಗೂ ಅವಶ್ಯಕತೆನೇ ಇಲ್ಲ. ಬದುಕಂತ ಛಲ ಇದ್ರೆ, ಹಠ ಇದ್ರೆ, ಮನುಷ್ಯ ಒಳ್ಳೇದ್ ಮಾಡ್ಬೇಕಂದ್ರೆ ಅಥವಾ ಕೆಟ್ಟದ್ ಮಾಡ್ಬೇಕಂದ್ರೆ ಎಷ್ಟು ಜನ ಮಾತ್ರ ಲೈಫ್ ಅಲ್ಲಿ ನಿಮ್ಮಲ್ಲಿ ಭರವಸೆಯಿಂದ ಬದುಕ್ತಿರ್ ಚೆಕ್ ಮಾಡ್ಕೊಳ್ಳಿ. ಡಿಪೆಂಡ್, ನನಗೆ ಒಂದೇ ಲೈಫ್ ಇರೋದು. ಇಂಡಿಪೆಂಡೆಂಟ್ ಆಗಿ ಒಬ್ಬನೇ ಹೋರಾಟ ಮಾಡ್ಬೇಕು, ಬದುಕಬೇಕಂತ ಛಲ ಇರೋ ಮಾತ್ರ ಬರ್ತಾರೆ. ಇಲ್ಲಿ ಬಂದ ನಿಮ್ಗೆ ಸಣ್ಣ ಗೊತ್ತಾ ಸರ್, ಒಂದು ಮೈ ನೋವು ಸರ್, ಒಂದು ಕೈ ನೋವು ಸರ್, ಒಂದು ಕಾಲು ನೋವು ಸರ್, ಒಂದು BP ಸರ್, ಶುಗರ್, ಕಾಯಿಲೆನೇ ಅಲ್ಲ. ಇದು ಕಾಯಿಲೆನೇ ಅಲ್ಲ. ಯಾರು ಹೇಳಿದ್ದೀವಿ? ಕಾಯಿಲೆ ಅಲ್ಲ, ಡಿಫಿಷನ್ಸಿ, ಕೊರತೆ ಅಷ್ಟೇ. ನೀವು ಹೊರಗಡೆ ಹೋಗ್ಬಿಟ್ಟು ಮನೆಗೆ ಹೋಗ್ತೀನಿ, ಮನೆಗೆ ಹೇಳ್ತಾರೆ ಇಲ್ಲ ಸರ್ ನಮ್ಗೆ ಇದು ಯಾಕೆ ಬರುತ್ತೆ ಅಂತ. ಇದನಿಗೆ ಶೇಕ್ ಕುಡಿದ್ರೆ ಯಾಕೆ ಸರ್ ಬರುತ್ತೆ ನಮ್ಗೆ ಅಂತ ಕೇಳ್ತೀರಿ ಗೊತ್ತಾ? ಯಾಕೆ ಬರುತ್ತೆ ಹೇಳಿ? ನೀವು ಮೈ ತೂಕ ನೋಡ್ಕೊಂಡು ಯಾವ್ದು ಕೂತ್ಕೊಂಡು ಮನೆಯಲ್ಲಿ ನೋಡ್ಕೊಳ್ಳಿ, ಸರಿ ಗೊತ್ತಾಗುತ್ತೆ ಇದು ಹೆಂಗೆ ಸರಿ ಮಾಡ್ಕೋಬಹುದು ಅಂತ. ಡಿಪೆಂಡ್ ಆಗ್ಬೇಡಿ. ಮಕ್ಕಳಿದ್ದಾರೆ, ನಮ್ಮ ನೋಡ್ಕೊಂತಾರೆ, ಆ ಡಿಪೆಂಡ್ ಬೇಡ. ನೀನು weight loss ಮಾಡ್ಕೋ. ಈಗ ಫಸ್ಟ್ ಸ್ಟೇಜ್ ಕ್ಯಾನ್ಸರ್, ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಆಗಿರುತ್ತೆ ಕೆಲವು ಜನಕ್ಕೆ. ಯೋಚನೆ ಮಾಡಿ, ನೀವು ಅಷ್ಟು ವರ್ಷ ಹೊರಗಡೆ ಟ್ರೈ ಮಾಡಿರ್ತೀರಿ, ಯಾಕೆ ಸರಿ ಹೋಗಿಲ್ಲ ನಿಮ್ಗೆ? ಪ್ರೋಟೀನ್ ಕೊರತೆ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಮೆಡಿಸಿನ್ ಒಳ್ಳೇದು, ಮೆಡಿಸಿನ್ ಬಹಳ ಒಳ್ಳೇದು, ಮೆಡಿಸಿನ್ ಒಳ್ಳೇದು. ಅದಕ್ಕೆ ಹೆಂಗೆ ಕೊಟ್ಟು ನೀವು ಸರಿ ಮಾಡ್ಕೋಬೇಕು ಅಂತ ನೀವು ಕಲ್ತಿಲಿದಕ್ಕಾಗಿ ಕಷ್ಟ ಆಗ್ತಿರುತ್ತೆ ಹೊರಗಡೆ. ಈ ಶೇಕ್ ಕುಡಿದಾಗ ಸಂಪೂರ್ಣ weight loss ಆಗಿ ಮತ್ತೆ ಹೋಗಿ ಚೆಕ್ ಮಾಡಿಸಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಮಟ್ಟಿಗೆ ಇದು ಕೆಲಸ ಮಾಡುತ್ತೆ ಬಾಡಿ ಅಂತ ಗೊತ್ತಾಗುತ್ತೆ. ಅವಾಗ ನಿಮ್ಗೆ ಅನ್ಸುತ್ತೆ. ಡಿಪೆಂಡ್, ಯಾರು ಬಂದು ಕುತ್ಕೊಂಡಿರ್ತೀರಿ ಗೊತ್ತಾ? ಇಲ್ಲ ಸರ್ ನನಗೆ BP ಶುಗರ್ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಶೇಕ್ ಕುಡೀರಿ. ಶೇಕ್ ಕುಡ್ದು ಹೋಗಿ ಮತ್ತೆ ಒಂದು ತಿಂಗಳಾದ್ಮೇಲೆ ಮತ್ತೆ ಚೆಕ್ ಮಾಡಿಸಿ ಗೊತ್ತಾಗುತ್ತೆ ನಿಮ್ಗೆ. ಅವ್ರು ಹೇಳಿದ್ ಕರೆಕ್ಟ್ ಅಲ್ಲ, ಇವ್ರು ಹೇಳಿದ ಹೆಂಗೆ ಕರೆಕ್ಟ್ ನಿಮ್ಗೆ ಗೊತ್ತಾಗುತ್ತೆ.
ನಾರ್ಮಲಿ ಹುಟ್ಟುವಾಗ ಮನುಷ್ಯನಿಗೆ ಏನು ಕಾಯಿಲೆ ಬರಲ್ಲ. ಸಣ್ಣ ಪಾಪ ಇರುವಾಗ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಹೋಗ್ತಾ 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 ಏನಾಯ್ತು ನಿಮ್ಗೆ ಆ ಟೆನ್ಷನ್, ಊಟ, ನಿದ್ದೆ ಅದೆಲ್ಲ ತಡ್ಕೊಳಕ್ ಆಗದೆ ಏನ್ ತಿನ್ಬೇಕು ಗೊತ್ತಿಲ್ಲ, ಹೆಂಗಿರ್ಬೇಕು ಗೊತ್ತಿಲ್ಲ, ಆ ಟೆನ್ಷನ್ ಬಿಟ್ಲ ನೀವು ನಿಮಗೆ ಅದು ಒಳಗೆ ಕ್ಯಾನ್ಸರ್ ಆಗಿದ್ದು, ಇಲ್ಲ ಬಿ ಪಿ ಜಾಸ್ತಿ ಆಗಿದ್ದು, ಶುಗರ್ ಜಾಸ್ತಿ ಆಗಿದ್ದು, ನಿನಗೆ ತಿನ್ನೋ ಫುಡ್ ಅಲ್ಲಿ ದಮ್ ಇಲ್ಲ, ಬಾಡಿ ದಮ್ ಕಳ್ಕೊಂಡಿದೆ. ಫಿನಿಶ್. ತಿನ್ನೋ ಫುಡ್ ಅಲ್ಲಿ ದಮ್ ಇದ್ರೆ ಬಾಡಿಗೆ ದಮ್ ಬರುತ್ತೆ. ತಿನ್ನೋ ಫುಡ್ ಅಲ್ಲಿ ದಮ್ ಇಲ್ಲ ಅಂದ್ರೆ ಬಾಡಿಗೆ ದಮ್ ಬರುತ್ತೆ. ನಿನಗೆ ಚೆಕ್ ಮಾಡಿ. ಇದು ಸಮಸ್ಯೆ. ನೀವೇನೀಗ ಶೇಕ್ ಕುಡಿತಾ ಇದ್ರಿ, ಈ ಶೇಕ್ ಅಲ್ಲಿ ನೀವು ಕರೆಕ್ಟಾಗಿ ಚೆಕ್ ಮಾಡಿ. ಅಷ್ಟೊಂದು ಶಕ್ತಿ ಬಂದಿದೆ ಯಾಕೆ ಹೇಳಿ? 350 ಜನ ಸೈಂಟಿಸ್ಟು 24 ಗಂಟೆ ಕೆಲಸ ಮಾಡಿ ನಿನ್ನ ಬಾಡಿ ಕೊಡ್ತಿರೋದು. 46 ವರ್ಷಗಳಿಂದ ನಾವು ಹುಟ್ಟಿಲ್ಲ ಅವಾಗಿಂದ ಈ ಭೂಮಿ ಹರ್ಬಲ್ ಲೈಫ್ ಇದೆ. ನಾನೇ ಹುಟ್ಟಿಲ್ಲ ಅವಾಗಿಂದಿದೆ. ನಿನಗೂ ಅಷ್ಟೇ, ನಿನ್ ಮಗನಿಗೂ ಅಷ್ಟೇ, ಮೊಮ್ಮಗನಿಗೂ ಅಷ್ಟೇ, ಮರಿ ಮೊಮ್ಮಗನಿಗೂ ಅಷ್ಟೇ ಹರ್ಬಲ್ ಲೈಫ್ ಶೇಕ್ ವರ್ಕ್ ಆಗುತ್ತೆ. ಫಿನಿಶ್. ಅರ್ಥ ಆಗ್ತಾ ಇದೆಯಾ? ಕುಂತು ಕಲೀರಿ. ಸೇಫೆಸ್ಟ್. 78ನೇ ಸ್ವಾತಂತ್ರ್ಯೋತ್ಸವ ಬಂದ್ರಷ್ಟೇ, 80 ಬಂದ್ರಷ್ಟೇ, 90 ಬಂದ್ರಷ್ಟೇ. ನಿನ್ನ ಮನೆಯವಾಗೆ ಆರಾಮಾಗಿದ್ರೆ ಅದೇ ಪ್ರಪಂಚ, ನೆಮ್ಮದಿ ಜೀವನ. ಪ್ರಪಂಚಕ್ಕೆ ಏನಾರ ಬಂದ್ರು ದೇಶ ಕಾಯಕ ಮಿಲಿಟರಿ ಅವರಿದ್ದಾರೆ, ಊಟ ಮಾಡಕ ರೈತರಿದ್ದಾರೆ, ಮನೆ ನೋಡ್ಕೊಳಕ ಅಮ್ಮ ಇದ್ದಾಳೆ, ತಂದಾಕಕ್ಕೆ ಅಪ್ಪ ಇದ್ದಾರೆ. ಇದ್ರ ಮಡ್ಲಲ್ಲಿ ಸ್ವತಂತ್ರವಾಗಿ 4 ಗೋಡೆ ಮಧ್ಯೆ ಬದುಕಕ್ಕೆ ನಿಮಗೆ ಬುದ್ಧಿ ಅಂತ ಇರಬೇಕು ಮನುಷ್ಯನಿಗೆ. ಹೆಲ್ತ್ ಪರ್ಮನೆಂಟ್, ಬಾಡಿ ಪರ್ಮನೆಂಟ್ ಇಲ್ಲ. ಈ ಭೂಮಿ ಮೇಲೆ ನೀರು, ಗಾಳಿ, ಬೆಳಕು ಇದು ಪರ್ಮನೆಂಟ್ ಇರೋವರೆಗೂ ನನಗೆ ಎಷ್ಟು ಬಾಡಿಯನ್ನ ಸರಿ ಮಾಡಿಕೊಂಡು ನಾನು ಹಿಂಗ್ ನೆಮ್ಮದಿಯಾಗಿ ಬದುಕಬಹುದು ಅಂತ ಎಷ್ಟೋ ಜನ ಕ್ಯಾನ್ಸರ್ ಬಂದಿದೆ ಬದುಕಿದ್ದಾರೆ. ಎಲ್ಲಾ ಬಂದು ಬದುಕಿದ್ದಾರೆ. ಕಾರಣ ಗೊತ್ತಾ? ಅವರ ಮೈಂಡ್ ಸೆಟ್. ನನ್ನ ಮಕ್ಕಳು ಸರಿ ಇರ್ಲಿ ಅನ್ನೋ ಮುಂಚೆ ನಾನ್ ಚೆನ್ನಾಗಿರ್ಬೇಕು ಅಂತ ಯೋಗ ಅನಿಸುತ್ತೋ ನೀವು ಚೆನ್ನಾಗಿದ್ದೇ ಇರ್ತೀವಿ. ನನ್ನ ಮಕ್ಕಳು ಚೆನ್ನಾಗಿರ್ಲಿ, ಮಕ್ಕಳು ಚೆನ್ನಾಗಿರ್ತಾರೆ, ತರಗೇಶ ಬೇಡ, ನೀನ್ ಚೆನ್ನಾಗಿರ್ ಫಸ್ಟ್. ನಿಮ್ಮ ಮಕ್ಕಳು ನನ್ನ ಮಕ್ಕಳು ಚೆನ್ನಾಗಿರ್ಲಿ ಸರ್. ನಿಮ್ಮ ಮಕ್ಕಳು ನೋಡ್ಕೊಳಕ್ಕೆ ಯಾರು ಬೇಕು? ನಿಮ್ಮ ಮಕ್ಕಳು ನಾಳೆ ಏನೋ ಸಾಧನೆ ಮಾಡ್ಬಿಡ್ತಾರೆ, ಯಾರು ಬೇಕು ನೋಡ್ಕೊಳಕ್ಕೆ? ನಿಮ್ಮ ಮಕ್ಕಳು ನಾಳೆ ಡಾಕ್ಟರ್ ಆಗ್ತಾರೆ, ಮಕ್ಕಳು ಇಂಜಿನಿಯರ್ ಆಗ್ತಾರೆ, ಮಕ್ಕಳು ಯಾರು ದೊಡ್ಡ ಸಾಧನೆ ಮಾಡ್ಬಿಡ್ತಾರೆ, ಅವಾಗ ನೋಡಕ್ ನೀನ್ ಇರ್ಬೇಕಲ್ಲ. ಫಸ್ಟ್ ಪ್ರಿಪರೇಷನ್ ಯುವರ್ ಫಾದರ್ ಮದರ್. ಫಸ್ಟ್ ನಿಮ್ ಟೈಮ್ ಕೊಡಬೇಕು. ನೀವು ಗಟ್ಟಿಯಾಗಿರ್ಬೇಕು, ನೀವು ಸ್ಟ್ರಾಂಗ್ ಆಗಿರ್ಬೇಕು. ಫಸ್ಟ್ ನೀವು ತಗೊಂಡು ನೀವು ದಷ್ಟಪುಷ್ಟವಾಗಿ ನಿಮ್ಗೆ ಏನಿತ್ತು, ಏನೇ ಸಮಸ್ಯೆ ಇತ್ತು ಆ ಸಮಸ್ಯೆ ಹೊರಗಡೆ ಬರುತ್ತೀರಿ. ಕರೆಕ್ಟಾಗಿ ಕ್ಲಾಸಿಗೆ ಕುತ್ಕೊಂಡು ಸರಿಯಾಗಿ ಕೇಳಿಸ್ಕೊಂಡು ಮತ್ತೆ ಕೋಚ್ ಹೇಳೋದು ಫಾಲೋ ಮಾಡಿದ್ರೆ ನಿಮ್ಗೆ ಏನಕ್ಕೆ ಬಂದಿರಿ ಅದರಿಂದ ಹೊರಗಡೆ ಬರ್ತೀರಿ, ಗ್ಯಾರಂಟಿ ಬರ್ತೀರಿ. ಓಕೆ, ಇಲ್ಲಿ ಬಂದು ಕುತ್ಕೊಂಡಿದ್ರೆ ಮಾತ್ರ. ನಿಮ್ಮ ಮನೆಗೆ ಕೊಡ್ತಾರೆ, ನನಗೆ ಐಡಿಯಾ, ನೋ ಐಡಿಯಾ, ನನಗೆ ಗೊತ್ತಿಲ್ಲ ಅದು. ಇಲ್ಲಿ ಬಂದು ಕುತ್ಕೊಂಡಾಗ ಕೇಳಿಸ್ಕೊಂಡು ಸರಿ ಮಾಡಿ. ವೀರೇಶ್ ಸರ್ ಅದೇನು ಹೇಳಿದಿಲ್ಲ ಸರ್, ನನಗೆ ಸರಿ ಮಾಡಿ ಸರ್ ಕೇಳು, ಫೋನ್ ಮಾಡು, ಏನ್ ಪರವಾಗಿಲ್ಲ, ಕ್ಲಾಸಿಗೆ ಬಾ, ನಾನು ಹೇಳ್ಕೊಡ್ತೀನಿ. ಹೇಳ್ಕೊಡ್ತೀನಿ ಬಾ, ಯಾಕೆ ಕ್ಲಾಸಿಗೆ ಬರಬಾರ್ದ? ಬಂದು ಕೇಳಿಸ್ಕೋ. ನಿನಗೆ ಏನಕ್ಕೆ ಬಂದಿ? ನಾನು ಬೆಂಗಳೂರಿಗೆ ಕರೆದೆ, ಬಾಂಬೆ ಕರೆದೆ, ಏನಾದ್ರು ಎಲ್ಲಿ ಮನೆ ಬಿಟ್ಟು ಕರೆದಿ ಇಲ್ಲ, ನೀವು ಮನೆ ಕುತ್ಕೊಂಡಿರ್ತಾರೆ, ಮನೆ ಕುತ್ಕೊಂಡೆ ಸರಿ ಮಾಡ್ಕೊಡ್ತೀರದು. ಏನ್ ಹೇಳಿಲ್ಲ, ನಾನು ಅಲ್ಲಿ ಬಾ ಇಲ್ಲಿ ಬಂದು ಕರೆದಿಲ್ಲ, ಮನೆ ಕುತ್ಕೊಂಡೆ ಸರಿ ಮಾಡ್ಕೊಳಕ್ ನಾವೇನ್ ಮಾಡಕ್ ಬರುತ್ತೆ? ಫೀಲ್ ಬೆಟರ್ ಅನ್ಸುತ್ತಾ, ಖುಷಿ ಅನ್ಸುತ್ತಾ, ಸಂತೋಷ ಅನ್ಸುತ್ತಾ ನಿಮ್ಗೆ? ಕಂಟಿನ್ಯೂ ಮಾಡಿ. ಒಳ್ಳೇದ್ ಅನ್ಸುತ್ತಾ? ಕಂಟಿನ್ಯೂ ಮಾಡಿ. ಸ್ಟಾಪ್ ಮಾಡಿ ಕೆಟ್ಟದ ಅನ್ಸಿರಿ. ಯಾಕೆ ತಲೆಗೆ ಹೋಗ್ತೀರಿ? ಈಸಿ. ಎಷ್ಟೋ ಜನಗಳು ನನ್ನ ಲೈಫಲ್ಲಿ ನಾನು ನೋಡ್ತಾ ಬಂದಿನಿ. ಯಾರಿಗೆ ಅಶ್ವೆ ಇದೆ, ಯಾರಿಗೆ ಕಷ್ಟ ಇದೆ, ಯಾರಿಗೆ ಅಮ್ಮನ ಮೇಲೆ ಲವ್ ಇದೆ, ಯಾರಿಗೆ ಫ್ಯಾಮಿಲಿ ಬಗ್ಗೆ ಲವ್ ಇದೆ, ಯಾರಿಗೆ ಅವಮಾನ ಆಗಿದೆ, ಯಾರಿಗೆ ಟೆನ್ಷನ್ ಜಾಸ್ತಿ ಆಗಿದೆ, ಇವ್ರ ಲೈಫಲ್ಲಿ ಏನೋ ಮಾಡೇ ಮಾಡ್ತಾರೆ. ಇವ್ರು ಮಾಡ್ತಾರೆ. ಇವ್ರಿಗೆ ಸಪೋರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಇವ್ರು ಬದುಕಿ ತೋರಿಸ್ತಾರೆ ಲೈಫ್ ಭೂಮಿ ಮೇಲೆ ಅಷ್ಟೇ. ನಿಮ್ಗೊಂದು BP ಬಂದಿದೆ, ಶುಗರ್ ಬಂದಿದ್ರೆ ಇಲ್ಲಿ ಬಂದ್ಬಿಟ್ಟು ಸರ್ ನನಗೆ ಆಗಲ್ಲ ಸರ್ 400 500 ಆಗುತ್ತೆ ನನಗೆ, ಎಲ್ಲಿ ಅವ್ರು ಸರಿ ಮಾಡ್ತೀವಿ ಇವ್ರು ಸರಿ ಮಾಡಿ, ಡ್ಯಾಮೇಜ್ ಇಟ್ಕೋಬೇಡ, ಸರಿ ಹೋಗಲ್ಲ. ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ಡು ಇಲ್ಲಿ ಸರಿ ಹೋಗುತ್ತೆ. ಟೇಕ್ ಟೈಮ್. ಫಸ್ಟ್ ಸರಿ ಮಾಡ್ಕೊಳ್ಳಿ ಮೈಂಡ್ ಸೆಟ್. ಸರಿಯಾಗಿ ಕುತ್ಕೊಳ್ಳಿ, ಕ್ಲಾಸಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ, ಹೇಳಿದ್ದನ್ನ ಫಾಲೋ ಅಪ್ ಮಾಡಿ. ಬೆಳಗ್ಗೆದ್ದರೆ ನೀವು ಫ್ರೆಶ್ ಆಗಿ ಸ್ನಾನ ಮಾಡಿಬಿಟ್ಟು, ಇಲ್ಲ ನನಗೆ ಏನೋ ಬೇಕಂತ ಹೇಳ್ತೀನಿ, ಆ ದೇವಸ್ಥಾನಕ್ಕೆ ಹೋಗ್ಬಾರ ಕರೀತಾರೆ. ಒಂದು ದೇವಸ್ಥಾನದ ಬರೀ ಚೆನ್ನಾಗಾಗ್ತದೆ ಅಂತ ಕರೀತಾರೆ. ಯಾರೇ ಸ್ನಾನ ಮಾಡೋಂಗೆ ಹೋಗ್ತೀರಿ ಹಿಂಗ? ಒಂದು ದೇವಸ್ಥಾನ ಅಲ್ಲಿ ದೇವಸ್ಥಾನಕ್ಕೆ ಬನ್ನಿ ಚೆನ್ನಾಗುತ್ತೆ ನಿಮ್ಗೆ ಅಂತ ಹೇಳಿದ್ರೆ ಸ್ನಾನ ಮಾಡಿ ಹೋಗ್ತೀರಾ? ಸ್ನಾನ ಮಾಡೋದು ಹಂಗೆ ಹೋಗ್ತೀರಾ? ಸ್ನಾನ ಮಾಡಿ ಹೋಗ್ತೀರಾ? ಸ್ನಾನ ಮಾಡಿ ಹೋಗ್ತಾನೆ. ಮತ್ತೆ ನಿಮ್ಗೆ ಸರಿ ಗ್ಯಾರಂಟಿ ನಿಮ್ಮ ಮನೆ ನಿಮ್ಮ ಮಕ್ಕಳನ್ನ ಸರಿ ಮಾಡ್ತಾ ಗ್ಯಾರಂಟಿ ಬರ್ರಿ ಅಂದ್ರೆ ಎಷ್ಟು ಜನ ಸ್ನಾನ ಮಾಡಿ ಕೂತ್ಕೊಂಡೆ ಮನೆಯಲ್ಲಿ? ಯಾಕೆ ಹೇಳಿ? ದೇವಸ್ಥಾನದಲ್ಲಿ ಇಬ್ರು ಪಾಸ್ ಆಗ್ತಾರೆ, ಒಂದು ಪೂಜಾರಿ ಒಂದು ವ್ಯಾಪಾರಿ, ಇಬ್ಬರೇ ಪಾಸ್ ಆಗೋದಲ್ಲಿ. ಪೂಜೆ ಮಾಡೋ ಪೂಜಾರಿ ರಿಚ್ ಆಗ್ತಾನೆ, ಹೊರಗಡೆ ಕುಂತಿರ್ತಕ್ಕಂಥ ವ್ಯಾಪಾರಿ ಏನು ಅದು ಏನ್ ಮಾತ್ರ ತೆಂಗಿನಕಾಯಿ ಅವನು ಉದ್ದಾರ ಆಗ್ತಾನೆ. ಇಬ್ಬರೇ ಉದ್ದಾರ ಆಗೋದಲ್ಲಿ. 2 ಮೆಂಬರ್ಸ್. ಇಲ್ಲಿ ಕುತ್ಕೊಂಡಾಗ ನಿಮ್ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ.
ಕತೆ ಕೇಳಿಸ್ತೀರಿ, ಆ ಕಥೆಯಲ್ಲಿ ಇವ್ರು ಹಿಂಗಾಗಿರೋ ಅನ್ಸುತ್ತೆ, ನಾನು ಚೆನ್ನಾಗಿ ಅನ್ಸುತ್ತೆ, ಅನಿಸಿದ್ರಷ್ಟೇ ನೀವು ಚೇಂಜ್ ಆಗಿ ಫಸ್ಟ್ ನೋಡೋ ದೃಷ್ಟಿ ಚೇಂಜ್ ಮಾಡ್ಕೊಳ್ಳಿ. ರಾಮ ನೋಡಿದ್ದಷ್ಟೇ, ರಾವಣ ನೋಡಿದ್ದಷ್ಟೇ. ರಾಮ ದೇವರಾದ, ರಾವಣ ದೆವ್ವಾದ. ಸೇಮ್ ನೋಡಿದ್ದು ಇಬ್ರು ಸೇಮ್ ರಾಶಿ. ರಾವಣದ ರಾಶಿ ಸೇಮೆ, ರಾವಣದ ರಾಶಿ ಸೇಮೆ. ಮತ್ತೆ ರಾಮಕ್ಕೆ ಹಿಂಗಾದ, ರಾವಣಕ್ಕೆ ಹಂಗಾದ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಾಗುತ್ತೆ ಇವಾಗ. ಓಕೆ, ರಾಶಿ ಬಲದಿಂದ ಮನುಷ್ಯ ಉದ್ಧಾರ ಆಗಲ್ಲ, ನೋಡೋ ದೃಷ್ಟಿಯಿಂದ ಚೇಂಜ್ ಆಗುತ್ತೆ. ಮಾತಾಡೋ ನಿಮ್ಮಲ್ಲಿ ಆ ಶಕ್ತಿ ಇದ್ರೆ, ಆ ಎನರ್ಜಿ ಇದ್ರೆ ಮಾತ್ರ ಚೇಂಜ್ ಆಗುತ್ತೆ. ನಾನು ಏನಾದ್ರು ಮಾಡಿ ದಷ್ಟ ಬದುಕಬೇಕಂದ್ರೆ ನೀವು ಬದುಕ್ತಿ, ಯಾರು ಸ್ಟಾಪ್ ಮಾಡೋ ಸಾಧನೆ ಇಲ್ಲ. ನಾನು ಚೆನ್ನಾಗಿ ಆಗ್ಬೇಕಂದ್ರೆ ನೀವು ಚೆನ್ನಾಗಿ ಆಗೇ ಆಗ್ತಿ, ಯಾರು ಚೇಂಜ್ ಮಾಡೋ ಸಾಧನೆ ಇಲ್ಲ. ಡಿಪೆಂಡ್ ಯುವರ್ ಕೋಚ್. ಓಕೆ, ರೈಟ್. ಟೆನ್ಷನ್ ಆಗುತ್ತಾ ಹೇಳಿದ್ರೆ, ಬೈದಂಗೆ ಅನ್ಸುತ್ತಾ? ಅನ್ಸುತ್ತಲ್ಲ, ಇಲ್ಲಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೆ. ಓಕೆ, ನಾನು ಇರೋದು ಹಂಗೆ ವಾಯ್ಸ್, ನನಗೆ ಏನು ಮಾಡಕ್ ಬರಲ್ಲ. ಓಕೆ, ರೈಟ್, ಥ್ಯಾಂಕ್ಸ್. ಪ್ರತಿಯೊಬ್ರು ಕೂಡ ಇಂಡಿಪೆಂಡೆಂಟ್ ಇರಿ, ಹೆಲ್ತ್ ಕೆಡಿಸ್ಕೋಬೇಡಿ. ದುಡ್ಡನ್ನ ಹೆಂಗೆ ಸಂಪಾದನೆ ಕಲೀರಿ. ಇಲ್ಲ ನಾನು ಬರೀ ಕಲಿಸ್ಕೊಡ್ತೀನಿ ಪ್ರಾಮಾಣಿಕವಾಗಿ ನೀವು ಬದುಕಿರೋವರೆಗೂ. ಸರ್ ನನಗೆ 2 ಬೇಕು ಸರ್, ಒಂದು ದುಡ್ಡು ಬೇಕು, ಒಂದು ಆರೋಗ್ಯ ಬೇಕು ಸರ್. ಬೇರೆ ಸರ್ ಹೇಳ್ಕೊಡ್ತೀನಿ ಬಾ, ಹೇಳ್ಕೊಡ್ತೀನಿ ನನಗೆ ಹೇಳ್ಕೊಡ್ತೀನಿ ನಾನು 100% ಹೇಳ್ಕೊಡ್ತೀನಿ. ಓಕೆ, ನಾನು ಯಾಕೆ ಹೇಳೋದು ನಿಮ್ಗೆ ಅಂತ ಹೇಳಿ ಯೋಚನೆ ಮಾಡಿ ಅಂದ್ರೆ ಹೇಳ್ತಿರೋದು. ಈಗ ನನಗೆ ನಾರ್ಮಲಿ ಏನೇ ಎಲ್ಲ ಕೆಲಸ ಮಾಡಿದ್ದೀನಿ. 36 ವರ್ಷ ಏಜ್ ಆಗಿರುವಾಗ ಒಂದಿನಕ್ಕೆ 20 ಸಿಗರೇಟ್ ಸಿಗ್ತಿದ್ದೆ, 20 ಟೀ ಕುಡಿತಿದ್ದೆ. ಒಂದಿನಕ್ಕೆ 20 ಸಿಗರೇಟ್, 20 ಟೀ ಕುಡಿತಿದ್ದೆ. ನನ್ನ ಬಗ್ಗೆ ಗೊತ್ತಿಲ್ಲ. ಪೊಲೀಸ್ಗೆ ಹೋದೆ, ಮಿಲಿಟರಿಗೆ ಹೋದೆ, ಫೈನಾನ್ಸ್ ಮಾಡಿದೆ, ಬಟ್ಟೆ ವ್ಯಾಪಾರ ಮಾಡಿದೆ, ಲೈಫ್ ಅನ್ನು ಸರಿಯಾಗಿ ಮಾಡ್ಕೋಬೇಕಂತ BBM ಮಾಡಿದೆ. ಬಟ್ ಏನು ಉದ್ಧಾರ ಆಗಿದ್ದೇನಿಲ್ಲ. ಇಲ್ಲಿಗೆ ಬಂದೆ, ನೆಟ್ಟು ಮಲ್ಕೊಳ್ಳಿ, ಸರಿಯಾಗಿ ಎಕ್ಸರ್ಸೈಸ್ ಮಾಡು, ಸರಿಯಾಗಿ ನೀರು ಕುಡಿ, ಟೆನ್ಷನ್ ಕಮ್ಮಿ ಮಾಡ್ಕೋ, ಸಾಲ ಕಮ್ಮಿ ಮಾಡ್ಕೋ, ಸಂಪಾದನೆಯಿಂದ ಸಾಲ ಮಾಡಕ್ ಬೇಡ, ನೆಮ್ಮದಿಯಾಗಿ ಬದುಕದೆ ಅಂತ ಹೇಳ್ಕೊಡ್ತಾ ಬಾ ಅಂತ ಹೇಳಿದ್ರು. ಹೇಳ್ಕೊಡ್ತಾ ಬಂದ್ರು, ಸರಿಯಾಗಿ ಅರ್ಥ ಮಾಡ್ಕೊಂಡೆ. 7.5 ವರ್ಷದಿಂದ ಕೂತ್ಕೊಂಡು ಕಲ್ತಿದ್ದಕ್ಕೆ ಇವತ್ತು ಲೈಫ್ ಬ್ಯೂಟಿಫುಲ್ ಆಗಿದೆ. ನಿನ್ನ ಮನೆಯಲ್ಲಿ ಒಬ್ಬ ಮಗನ್ನ ಡಾಕ್ಟರ್ ಮಾಡು, ಇಂಜಿನಿಯರಿಂಗ್ ಮಾಡಿ, ಎಲ್ಲ ಮಾಡು, ಹರ್ಬಲೈಫ್ ಕೋಚ್ ಮಾಡು, ಒಬ್ಬನಾದ್ರೂ ಮಾಡು ಹರ್ಬಲೈಫ್ ಕೋಚ್. ಅವ್ನು ಹೇಳ್ಕೊಡ್ತಾನೆ ಕಿಡ್ನಿ ಅಂದ್ರೆ ಏನು, ಹಾರ್ಟ್ ಅಂದ್ರೆ ಏನು, ಲಿವರ್ ಅಂದ್ರೆ ಏನು, ಪ್ಯಾಂಕ್ರಿಯಾಸ್ ಅಂದ್ರೆ ಏನು, ತಲೆ ಅಂದ್ರೆ ಏನು, ಹೆಂಗಿರ್ಬೇಕು, ನಿದ್ದೆ ಹೆಂಗ್ ಮಾಡ್ಬೇಕು ಅಂತ ಒಬ್ಬ ಮಗ ಹೇಳ್ಕೊಡ್ತಾನೆ ನಿಮ್ ಲೈಫಲ್ಲಿ. ಅರ್ಥ ಆಗ್ತಾ ಇದೆಯಾ? ಒಬ್ಬ ಮಗನಾದ್ರೂ ಹರ್ಬಲೈಫ್ ಕೋಚ್ ಮಾಡು, ಅವ್ನು ಹೇಳ್ಕೊಡ್ತಾನೆ ಹೆಂಗಿರ್ಬೇಕಂತ, ಏನ್ ತಿನ್ಬೇಕಂತ ಹೇಳ್ಕೊಡ್ತಾನೆ. ನೀನ್ ನಿಮ್ ಮನೆ ಪ್ರತಿಯೊಬ್ಬ ವ್ಯಕ್ತಿ, ಓದ ವ್ಯಕ್ತಿ ಕೂಡ ದುಡ್ಡು ಸಂಪಾದನೆ ಮಾಡಕ್ಕೆ ಓದ್ತಾನೆ. ಯಾರಿಗೆ ಗೊತ್ತಿದು? ಗೊತ್ತಾ? ಪ್ರತಿಯೊಬ್ಬ ಹುಡುಗನ ಓದ್ತಿರೋದು ಯಾಕೆ ಗೊತ್ತಾ? ನೀವು ಹೆಂಗಾರ ಮಾಡಿ ಒಂದು ಒಳ್ಳೆ ಜಾಬ್ ಕೊಡಿಸ್ಬೇಕು, ದುಡ್ಡು ಸಂಪಾದನೆ ಚೆನ್ನಾಗಿರ್ಬೇಕಂತ ಓದ್ತಾರೆ. ಯಾರೇ ಕಿಡ್ನಿ ಚೆನ್ನಾಗಿರ್ಬೇಕಂತ ಓದಿಸ್ತೀರಿ? ಯಾರ್ಯಾರ ಲಿವರ್ ಚೆನ್ನಾಗಿರೋ ಲಿವರ್ ಅಂತ ಓದಿಸ್ತೀರಿ? ಯಾರ್ಯಾರ ಮಗಳಿರೋ ಮಗಳಿದಾಗ ಗೊತ್ತಾ? ನಿಮ್ಮ ಮಗಳನ್ನ ಚೆನ್ನಾಗಿ ಪೀರಿಯಡ್ಸ್ ಆಗಂತ ಕೇಳಿರಿ. ಇದು ಫಸ್ಟ್ ಮಾಡಿ. ಇದಿದ್ರೇನೆ ಚೆನ್ನಾಗಿ ವರ್ಕ್ ಆಗೋದು, ಇಲ್ಲ ವರ್ಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಇದಿದ್ರೇನೆ ವರ್ಕ್ ಆಗೋದು ನಿಮ್ಗೆ. ಅದಕ್ಕೆ ಮನೆಯಲ್ಲಿ ಎಷ್ಟು ಜನಕ್ಕೆ ಸರ್ ಕಿಡ್ನಿ ಸರ್ ಫೇಲ್ ಆಗ್ಬಿಟ್ಟಿದೆ, ಯಾಕೆ ನೀವು ನೋಡ್ಕೊಂಡಿಲ್ಲ. ಅದಕ್ಕೆ ರೈಟ್, ಥ್ಯಾಂಕ್ಸ್. ಅದಕ್ಕೆ ಏನು ಗೊತ್ತ ಹೇಳ್ತಿರೋದು, ಯಾವಾಗ್ಲೂ ನಮ್ಗೆ ಏನಾದ್ರೂ ಇಂಡಿಪೆಂಡೆಂಟ್ ಲೈಫ್ ಅನ್ನ ಲೀಡ್ ಮಾಡ್ಬೇಕಂದ್ರೆ ನಿಮ್ ಮನೆ ಫ್ಯಾಮಿಲಿ ಎಲ್ಲ ನಿಮ್ದಿಯಾಗಿರ್ಬೇಕು. ನಿಮ್ ಪತಿ ಗೊತ್ತಿರ್ಬೇಕು ಕಿಡ್ನಿ ಎಷ್ಟು ತೂಕ ಇದೆ, ಹಾರ್ಟ್ ಎಷ್ಟು ತೂಕ ಇದೆ. ಎಷ್ಟಿದೆ ತೂಕ ಕಿಡ್ನಿ ಗೊತ್ತಿಲ್ಲ. ಹಾರ್ಟ್ 180 ಗ್ರಾಮ್ ಇದೆ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ, ಸಣ್ಣದು. ನೀವು ಬಿಟ್ಟು ನೀನು ಹೊಟ್ಟೆ ಭಾಗ ಹಾರ್ಟ್ ಇಷ್ಟಪ್ಪ ಮಾಡ್ಕೊಂಡ್ರೆ ನಡೆಯಕ್ ಬರುತ್ತಾ? ಉಪಸಾಯಾಸ ಆದ್ರೆ ಏನು ಕಾರಣ? ಕೊಬ್ಬು ಜಾಸ್ತಿ ಆಗುತ್ತೆ ಅರ್ಥ. ಬಾಡಿ ಒಳಗೆ ಕೊಬ್ಬು ಜಾಸ್ತಿ ಆದ್ರೆ ಉಪಸಾಯ ಜಾಸ್ತಿ ಆಗುತ್ತೆ. ನಾರ್ಮಲಿ ಫ್ಯಾಟ್ ಅಂತ ಕರೀತಾರೆ. ಆಕ್ಚುಲಿ ಇದನ್ನ ಕಮ್ಮಿ ಮಾಡ್ಕೋಬೇಕಾದ ಯಾರು? ಬೀಟಾ ಹಾರ್ಟ್ ಅಂತ ಬರ್ತದೆ, ತಗೊಂಡು ನಾರ್ಮಲಿ 2 ಸಲ ಶೇಕ್ ಕುಡಿದ್ರೆ ಸರಿ ಹೋಗುತ್ತೆ. ಗಿರಿಜಮ್ಮ ಕೇಳಿಸುತ್ತಾ? 2 ಸರಿ ಶೇಕ್ ಕುಡಿ, ಬೀಟಾ ಹಾರ್ಟ್ ಕುಡಿ, ಫಿಟ್ ಆಗಿರೋ. ನಾನಿದ್ದೀನಿ ಇಲ್ಲಿ. ಅರ್ಥ ಆಗ್ತಾ ಇದೆಯಾ? ಇದು ಮ್ಯಾಟ್ರ್, ರೈಟ್? ತುಂಬಾ ಜನಕ್ಕೆ ಬೇಜಾರು ಅನ್ಸುತ್ತಾನೆ, ಪರವಾಗಿಲ್ಲ, ನಡೆಯುತ್ತೆ. ಓಕೆನಾ? ಯಾರಿಗಿಲ್ಲಿ ಅನ್ಸುತ್ತೆ ಇದು ಬಂದ್ಮೇಲೆ ಹೆಲ್ತ್ ಫ್ರೀಡಮ್ ಸಿಕ್ಬಿಡಿ ಸರ್ ನಮಗೆ ಫುಲ್ ರೈಜಾನ್ ಮಾಡಿ. ಸರ್ ನಮಗೆ ಹೆಲ್ತ್ ಬಗ್ಗೆ ಭಯ ಇಲ್ಲ ಸರ್, BP ಅಂದ್ರೆ, ಶುಗರ್ ಅಂದ್ರೆ, ಥೈರಾಯ್ಡ್ ಅಂದ್ರೆ, ಮೈನವ್ ಅಂದ್ರೆ, ಕೈನವ್ ಅಂದ್ರೆ ನನಗೆ ಭಯ ಇಲ್ಲ ಸರ್, ರೈಜಾನ್ ಮಾಡಿ ನೋಡೋಣ ಎಷ್ಟು ಜನ. ಸರ್ ನನಗೆ ಬಂದ್ಮೇಲೆ ಸರ್ BP ಅಂದ್ರೆ, ಶುಗರ್ ಅಂದ್ರೆ, ಮೈನವ್ ಅಂದ್ರೆ, ಕೈನವ್ ಅಂದ್ರೆ, ಕಾಲವ್ ಅಂದ್ರೆ ಏನು ಭಯ ಇಲ್ಲ ಸರ್, ಆರಾಮ್ ಆಗ್ಬಿಟ್ಟಿ ಸರ್ ಲೈಫಲ್ಲಿ. ನನ್ನ ಸೇರಿ ನಾನು ರೈಜಾನ್ ಮಾಡ್ತೀನಿ, ನನಗೇನು ಭಯ ಇಲ್ಲ. ಎಷ್ಟು ಜನ ಮಾತ್ರ ನೀವೇ ಸರಿ ಮಾಡಿಕೊಳ್ತೀರಿ. ಮತ್ತೆ ಕ್ಲಾಪ್ಸ್ ಹಾಕಿ ಯಾಕೆ ಹೇಳಿ? ನೀವು ಕಲ್ತಿರಲ್ಲ, ಯಾರ ಹತ್ರ ಹೋಗಿ ಡಿಫೆಂಡ್ ಆಗಿಲ್ಲ. ನೀವು ಆಕ್ಚುಲಿ ಕಲಿಬೇಕು. ನೀವು ನಾನು ಹೇಳಿದ್ ಕೇಳಿಸ್ತೀಯಾ? ನಾಗಮ್ಮ ಕೇಳಿಸಿಲ್ವಾ? ಯಾರ್ಯಾರಿಗೆ BP ಅಂದ್ರೆ ಏನು, ಶುಗರ್ ಅಂದ್ರೆ ಏನು, ಮೈ ನೋವು, ಕೈ ನೋವು, ನನಗೆ ಮೊಳೆ ನೋವು, ಕಕ್ಕ ಬರಲ್ಲ, ಪೈಲ್ಸ್ ಆಗಿದೆ, ನನಗೆ ಕಾಲ್ ನೋವು, ನನಗೆ ಭಯನಿಲ್ಲ ಸರ್, ನಾನು ಸರಿ ಮಾಡ್ಕೊಳ್ತೀನಿ ಅನ್ನೋ ರೀಸನ್ ಮಾಡಿ ನೋಡಿ ಎಷ್ಟು ಜನ.
ಇನ್ನು ಸಣ್ಣ ಮಕ್ಳು ಇರ್ತಾರೆ, ತುಂಬಾ ಜನ ಮನೆಗೆ ಇಲ್ಲ, ಇದೆಲ್ಲ ಇವರೇ ಸರಿ ಮಾಡ್ಕೊಳ್ತಾರೆ. ಮತ್ತೆ ಇದಕ್ಕಿಂತ ಇನ್ನೇನ್ ಬೇಕು, ಇವರೇ ಸರಿ ಮಾಡ್ಕೊಳ್ತಾರೆ ನೋಡಿ, ಭಯನೇ ಇಲ್ಲ ಇವ್ರಿಗೆ. ಯಾಕೆ ಹೇಳಿ, ಅವ್ರು ಕಲ್ತಿದ್ದಾರೆ ನೋಡಿ. ಕೇಳಿದ ಕ್ವಶನ್ ಕೇಳ್ತ ನೋಡಿ ಹೆಂಗ್ ಹೇಳ್ತಾರೆ, ಕೇಳ್ತ ನೋಡಿ. ಓಕೆ ಕವಿತಾ, ಕ್ವಶನ್ ಹೆಂಗ್ ಗೊತ್ತಾ, ನಿನಗೆ BP ಅರ್ಬಲೈಫ್ ಶೇಕ್ ಕುಡಿದು ಎಷ್ಟು ದಿನ ಆಯ್ತು, ಎಷ್ಟು ಕೆಜಿ weight ಲಾಸ್ ಮಾಡ್ಕೊಂಡೆ, ಏನೇನ್ ಲೈಫ್ ಅಲ್ಲಿ ನೀನ್ ಸರಿ ಮಾಡ್ಕೊಳಕ್ ಕಲ್ತಿ, ಏನ್ ಓದಿ